ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವೀರೇಶ್ವರಾನಂದ ದಯಾಮೃತಾಬ್ಧಿಂ ಶ್ರೀರಂಗನಾಥಂಚ ವಿಜ್ಞಾನ ಭಾನುಂ ಚಿದಾನಂದ ರೂಪ ಶ್ರೀ ಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯ ಸ್ಥಾನ್ ಕೃತಿನಂ ಹ್ಯವೈಮಿ. ವಾಲ್ಯೂಮ್ ಜಾಸ್ತಿ ಮಾಡಬೇಕು. ಮೈಕ್ ಯಾರು ಆಪರೇಟ್ ಮಾಡೋದು? ವಾಲ್ಯೂಮ್ ಜಾಸ್ತಿ ಮಾಡಿ. ಈ ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ನನ್ನ ಪಕ್ಕದಲ್ಲಿ ಆಸೀನರಾಗಿದ್ದುಕೊಂಡು ಕಳೆದ ಹಲವಾರು ವರ್ಷಗಳಿಂದ ಸಿಂಧನೂರಿನಲ್ಲಿ ಆಶ್ರಮ ನಡೆಸ್ತಾ ನಿಮಗೆಲ್ಲರಿಗೂ ಶ್ರೀರಾಮಕೃಷ್ಣ, ತಾಯಿ ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಉಣಬಡಿಸ್ತಾ ಬಹಳ ಸಾತ್ವಿಕವಾಗಿ, ಮೌನವಾಗಿ, ಆದರೆ ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಿಸಿ ಶ್ರೀರಾಮಕೃಷ್ಣರ ಕೃಪಾಶೀರ್ವಾದ ಎಲ್ಲರಿಗೂ ಸಿಗುವ ನಿಟ್ಟಿನಲ್ಲಿ ಸಾಕಷ್ಟು ದೂರ ಸಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರ ಸ್ವಾಮಿ ಸದಾನಂದಜಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರೋತ್ಸಾಹಿಸ್ತಾ ಪ್ರತಿ ಹೆಜ್ಜೆಯಲ್ಲೂ ಅವರೊಡನೆ ನಿಂತು ಅವರ ಕಾರ್ಯಕ್ಕೆ ಬೇಕಾದಷ್ಟು ಪ್ರೇರಣೆ, ಪ್ರಚೋದನೆ, ಸ್ಫೂರ್ತಿಗಳನ್ನು ನೀಡ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ರೆಡ್ಡಿ ಅವರೇ, ಅದೇ ರೀತಿಯಲ್ಲೇ ಸ್ವಾಮೀಜಿಯವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರನಾಥ್ರವರೇ, ಮತ್ತೊಬ್ಬರು ಗಣ್ಯರು ಆಶ್ರಮದ ಬಹಳ ಉತ್ತಮವಾದ ಬೆಂಬಲ ಸಹಕಾರಗಳನ್ನು ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ರವರೇ, ಡಾಕ್ಟರ್ ಚಂದನಗೌಡ್ರವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿ, ಯುವ ಉದ್ದಿಮೆದಾರ, ಸಾಧಕ, ಸಾಧನೆಯ ಹಸಿವನ್ನು ಮೈತುಂಬ ತುಂಬಿಕೊಂಡಿರುವ, ಮುಂದಿನ ದಿನಮಾನಗಳಲ್ಲಿ ನೂರಾರು ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಬಹುದಾದ ಇಲ್ಲೇ ಪಕ್ಕದ ಕಾರಟಗಿಯಲ್ಲಿರ್ತಕ್ಕಂಥ ಸಣ್ಣ ಸುಗಪ್ಪನವರು ಅಂತ ಕೇಳಿರ್ಬೇಕು ನೀವೆಲ್ಲ. ಅವರ ಮಗ ಶ್ರೀ ನಾಗರಾಜ್ ಅವರೇ, ಮುಂದ್ಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯರೇ, ಪ್ರೀತಿಯ ಕಳಕಪ್ಪ, ಇನ್ನು ಇತ್ಯಾದಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ರಾಮಕೃಷ್ಣರು ಬಂದಿದ್ದು, ಶಾರದಾ ಮಾತೆ ಬಂದಿದ್ದು, ಸ್ವಾಮಿ ವಿವೇಕಾನಂದರು ಬಂದಿದ್ದು, ಬಸವಣ್ಣನವರು ಬಂದಿದ್ದು, ಬುದ್ಧ ಬಂದಿದ್ದು, ಯೇಸು ಕ್ರಿಸ್ತ ಬಂದಿದ್ದು, ಮಹಾತ್ಮರೆಲ್ಲ ಬಂದಿದ್ದು ಒಂದೇ ಒಂದು ಕಾರಣಕ್ಕೆ. ಅವರು ಯಾರೂ ಕೂಡ ಜನರಿಗೆ ಹಣ ಕೊಡ್ಲಿಲ್ಲ. ರಾಮನನ್ನು ನೋಡಿ, ಕೃಷ್ಣನನ್ನು ನೋಡಿ, ಶಂಕರಾಚಾರ್ಯರನ್ನು ನೋಡಿ, ನಮ್ಮ ಭಾಗದವರೇ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಮಹಾಯೋಗಿ ವೇಮನರು ಅಂತ ಹೋಗಿದ್ದಾರೆ, ಬಹಳ ದೊಡ್ಡ ಯೋಗಿಗಳು. ಅವರನ್ನು ನೋಡಿ, ತಮಿಳುನಾಡಿನ ಸಂತರನ್ನು ನೋಡಿ, ಮಹಾರಾಷ್ಟ್ರದ ಜ್ಞಾನದೇವ್, ತುಕಾರಾಮ್ ಇತ್ಯಾದಿ ಇವರನ್ನು ನೋಡಿ, ಒಬ್ಬರೇ ಒಬ್ಬರು ಬಡವರಿಗೂ ಕೂಡ
ಹಣ ಕೊಡ್ಲಿಲ್ಲ. ಅವ್ರು ಹುಟ್ಟಿದಾಗ ಸಾಕಷ್ಟು ಬಡವರಿದ್ರು ಸುತ್ತ, ಆದ್ರೆ ಅವ್ರು ಯಾರಿಗೂ ಹಣ ಕೊಡ್ಲಿಲ್ಲ. ಅವ್ರು ಯಾರಿಗೂ ಕೂಡ ಅವರು ಬಂಗಾರ ಕೊಡ್ಲಿಲ್ಲ. ಅವರು ಯಾರನ್ನೂ ಕೂಡ ಡಾಕ್ಟರನ್ನಾಗಿ ಮಾಡಲಿಲ್ಲ, ರಾಜನನ್ನಾಗಿಯೂ ಯಾರನ್ನೂ ಮಾಡಲಿಲ್ಲ. ಪ್ರಧಾನಮಂತ್ರಿ, MLA, MP ಇದನ್ನ ಮಾಡಲೇ ಇಲ್ಲ ಯಾರು. ಅಷ್ಟೇ ಅಲ್ಲ, ಬುದ್ಧ ಸ್ವಯಂ ತಾನೇ ರಾಜನಾಗಿದ್ದವನು ರಾತ್ರೋರಾತ್ರಿ ಅರಮನೆಯನ್ನು ಬಿಟ್ಟು ಓಡಿ ಹೋಗಿ ಆಮೇಲೆ ಒಂದು ಜೀವನವನ್ನು ಆರಿಸಿಕೊಂಡ. ಯಾವ ಜೀವನ? ಭಿಕ್ಷುಕನ ಜೀವನ. ಅರ್ಥ ಮಾಡ್ಕೊಳ್ಳೋದು ಹೇಗಿದನ್ನ? ರಾಜನಾಗಬೇಕು, ರಾಜ ಬೇಡ, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ಬೇಕು, ನಾವು IAS ಮಾಡಿಬಿಡ್ಬೇಕು, IPS ಮಾಡಬೇಕು. ಅದೊಂದು ಆಗ್ಬಿಟ್ರೆ ನನ್ನ ಜೀವನದಲ್ಲಿ ಇನ್ನು ಬೇರೆ ನನ್ಗೇನ್ ಬೇಕು? ಇಲ್ಲ ಒಂದು MLA ಆಗ್ಬಿಡ್ಬೇಕು, ಒಂದು MP ಆಗ್ಬಿಡ್ಬೇಕು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ್ರೂ ನಡೆಯುತ್ತೆ, ಸದಸ್ಯರಾದ್ರೂ ನಡೆಯುತ್ತೆ, ಒಂದು ಸರ್ಕಾರಿ ನೌಕರಿ ತಗೊಂಡ್ಬಿಡ್ಬೇಕು. ಏನೆಲ್ಲ ಮಾಡೋದು ಅದಕ್ಕೋಸ್ಕರ. ಗೌರ್ಮೆಂಟ್ ನೌಕರಿ ಗೊತ್ತೇನ್ರಿ? ಗೌರ್ಮೆಂಟ್ ನೌಕರಿ. ರಾಜನಾಗಿದ್ದ ಸಿದ್ಧಾರ್ಥ ಓಡಿ ಹೋಗಿ ಆರಿಸಿಕೊಂಡಿದ್ದ ಯಾವ ಜೀವನವನ್ನ? ಭಿಕ್ಷುಕನ ಜೀವನವನ್ನ. ಹಾಗಾದ್ರೆ ಭಿಕ್ಷುಕನ ಜೀವನ ರಾಜ ಜೀವನಕ್ಕಿಂತಲೂ ದೊಡ್ಡದ? ಇದು ಇರ್ಬೇಕಲ್ಲ, ಅವನು ದಡ್ಡ ಅಂತ ಅಲ್ವಲ್ಲ. ಸಿದ್ಧಾರ್ಥ ಮಹಾ ದಡ್ಡ, ಬುದ್ಧಿ ಇಲ್ಲದವನು ಏನಲ್ವಲ್ಲ, ಮಹಾ ಬುದ್ಧಿವಂತ. ಶಂಕರಾಚಾರ್ಯರು ಏನವರ ಜ್ಞಾನ! 8 ವರ್ಷದ ಹುಡುಗನಿಗೆ ಭಾರತೀಯ ಚಿಂತನೆಯಲ್ಲಿರುವ ವೇದಾಂತಗಳೆಲ್ಲ ಅರಿದು ಕುಡಿದು 16ನೇ ವಯಸ್ಸು ಮುಟ್ಟೋದ್ರೊಳಗಡೆ ಅದರ ಮೇಲೆಲ್ಲ ಟೀಕೆ ಟಿಪ್ಪಣಿ ಭಾಷ್ಯ. 16ನೇ ವಯಸ್ಸಿಗೆ, SLC ಹುಡುಗನ ವಯಸ್ಸಿಗೆ ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ, ಬ್ರಹ್ಮಸೂತ್ರಗಳಿಗೆ, ವಿಷ್ಣು ಸಹಸ್ರನಾಮಕ್ಕೆ ಇನ್ನೂ ಏನೇನೋ ರಚನೆಗಳನ್ನು ಮಾಡಿ ಆಗಿನ ಕಾಲದ ಆ ಸಂಸ್ಕೃತ, ಅದಕ್ಕೆಲ್ಲ ಸಂಸ್ಕೃತದ ಅರ್ಥಗಳನ್ನು ಬರೆದು 16ನೇ ವಯಸ್ಸಿಗೆ, 32ನೇ ವಯಸ್ಸಿಗೆ ಒಳಗಡೆ ಇಡೀ ಇಂಡಿಯಾ ಓಡಾಡಿ ಎಲ್ಲ ವಿದ್ವಾಂಸರನ್ನು ಕೂಡ ಅವ್ರು ಏನೇನೋ ವಿತಂಡವಾದಗಳನ್ನ ಅವ್ರಿಗೆ ನೋಡಿ, ಇದೆಲ್ಲ ತಪ್ಪುಗಳಿದೆ, ಯಾಕಿದೆಲ್ಲ, ಇದನ್ನೇ ನೀವು ಹಿಡ್ಕೊಂಡು ಹೊರಟಿದ್ದೀರಿ, ಯಾವ ತಪ್ಪು ಇಲ್ಲದ ಎಲ್ಲ ಶಾಸ್ತ್ರಗಳನ್ನು ಒಳಗೊಂಡ ಅದ್ಭುತವಾದ ತತ್ವ ಇದು ನೋಡಿ. ಆ 22 ವರ್ಷದ ಹುಡುಗ ಅವತ್ತು ಹೇಳಿರುವುದನ್ನ ಇವತ್ತು ಆಧುನಿಕ ವಿಜ್ಞಾನಿಗಳು ಮೂಗಿನ ಮೇಲೆ ಬೆರಳಿಟ್ಕೊಂಡು ಅದನ್ನೆಲ್ಲ ಹಾಗೆ ಸ್ವೀಕರಿಸ್ತಾ ಇದ್ದಾರೆ. ಅವ್ರು ಎಂದಾದರೂ ಒಂದು ದೇಶದ ರಾಜ ಆಗಬೇಕು ಅಂತ ಬಯಸಲಿಲ್ಲ. ಭಿಕ್ಷುಕನ ಜೀವನ. ಇದನ್ನೆಲ್ಲ ನೋಡ್ಬೇಕು ನಾವು. ಕಥೆಗಳಲ್ಲಿ ಕೇಳ್ತೀವಿ, ಕೇಳೋದು ಒಳ್ಳೇದೇ, ಆದ್ರೆ ಒಂದೇನ್ ಮಾಡ್ತೀವಿ, ಕೇಳ್ತೀವಿ, ಸುಮ್ಮನೆ ಆಗ್ತೀವಿ. ಪುಸ್ತಕ ಓದ್ತೀವಿ, ಸುಮ್ಮನೆ ಆಗ್ತೀವಿ, ಕೇಳ್ತೀವಿ, ಸುಮ್ಮನೆ ಆಗ್ತೀವಿ. ಅಷ್ಟಾದ್ರೆ ಬಹಳ ಪ್ರಯೋಜನ ಆಗಲ್ಲ. ಕಲ್ಲಿನ ಮೇಲೆ ನೀರು ಸುರಿದಂತೆ. ಕಲ್ಲಿನ ಮೇಲೆ ನೀರು ಸುರಿದ್ರೆ ಒಳಗಡೆಗೆ ಹೋಗಲ್ಲ, ಮೇಲೆ ಜಾರಿಕೊಂಡು ಹೋಗ್ಬಿಡುತ್ತೆ. ಯಾವ ಮನುಷ್ಯ ಸಚ್ಚಿಂತನ ಕೇಳಿ ಹಾಗೆ ಬಿಟ್ಬಿಡ್ತಾನೋ ಅವನಿಗೆ ಕಲ್ಲಿನ ಮೇಲೆ ನೀರು ಸುರಿದಂಗೆ ಏನೂ ಪ್ರಯೋಜನವಿಲ್ಲ. ಎಷ್ಟೋ ಜನ ಸಣ್ಣ ಹುಡುಗ ಆಗಿದ್ದಾಗಲಿಂದಲೇ ಶ್ರಾವಣ ಮಾಸದಲ್ಲಿ ಪ್ರವಚನಗಳನ್ನು ಕೇಳಿದ್ರು, ಟೆಲಿವಿಷನ್ ನಲ್ಲಿ ಬರೋ ಪ್ರವಚನಗಳನ್ನು ಕೇಳಿದ್ರು, ರೇಡಿಯೋದಲ್ಲಿ ಬರೋ ಮಾತುಗಳನ್ನು ಕೇಳಿದ್ರು, ಚಿಂತಕರು ಮಹಾತ್ಮರು ಊರಿಗೆ ಬಂದಾಗ ಬಿಡದೆ ಎಲ್ಲಾ ಮಾತುಗಳನ್ನು ಕೇಳಿದ್ರು. ಏನಾದ್ರೂ ಬದಲಾವಣೆ ಆದ್ರು ಅವರು ಏನ್ ಬದಲಾವಣೆ ಆಗ್ತಾ ಇದಾರಪ್ಪ ಇವರು ಗೊತ್ತು ಹಿಡಿಯೋಕ್ಕಾಗಲ್ಲ. ಮುಖ ನೋಡಿ ಗುರ್ತು ಹಿಡಿಬೇಕು, ಆದ್ರೆ ವ್ಯಕ್ತಿತ್ವ ಎಷ್ಟು ಬದಲಾವಣೆ ಆಗೋಯ್ತು ಇವ್ರದ್ದು ಅನ್ನೋ ರೀತಿಯಲ್ಲಿ ಒಂದ್ 5-6 ವರ್ಷ ಚಿಂತನೆಗಳನ್ನು ಕೇಳಿದವರನ್ನ ನಾವು ಬದಲಾವಣೆ ಕಾಣ್ತೀವ? ಕಾಣ್ತಾ ಇಲ್ಲ. ಯಾಕೆ? ಒಳಗಡೆಗೆ ಹೋಗಲಿಲ್ಲ. ಒಳಗಡೆಗೆ ಸ್ವಲ್ಪ ಒಳಗಡೆಗೆ ಹೋದ್ರೆ ಸಾಲದು, ಪೂರ್ತಿ ಒಳಗಡೆಗೆ ಹೋಗ್ಬೇಕು. ಪೂರ್ತಿ ಒಳಗಡೆಗೆ ಹೋಗಿ ಅಲ್ಲಿ ಮನಸ್ಸನ್ನು ಕಲ್ಕಬೇಕು. ಹಾಲಿಗೆ ನಾವು ಹೆಪ್ಪು ಹಾಕಿದ್ರೆ ಆ ಮಜ್ಜಿಗೆ ಅಥವಾ ಮೊಸರಿನ ತೊಟ್ಟು
ಇಡೀ ಹಾಲನ್ನು ವ್ಯಾಪಿಸಬೇಕು, ಪೂರ್ತಿ ಹಾಲನ್ನು ವ್ಯಾಪಿಸಬೇಕು. ಕೇವಲ ಮಜ್ಜಿಗೆ ಅಥವಾ ಮೊಸರಿನ ತೊಟ್ಟು ಹಾಲನ್ನು ವ್ಯಾಪಿಸಿದ್ರೆ ಸಾಲದು, ಸಂಪೂರ್ಣವಾಗಿ ಓತಪ್ರೋತವಾಗಿಬಿಡ್ಬೇಕು. ಒಂದೇ ಒಂದು ಹಾಲಿನ ಕಣ ಈ ಮೊಸರಿನ ಕಣದ ಜೊತೆ ಮಿಶ್ರವಾಗಿಲ್ಲ ಅಂತಿರಬಾರದು. ಪ್ರತಿ ಹಾಲಿನ ಕಣವು ಮಿಶ್ರವಾಗಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಕಡಿಬೇಕು. ಆಗ ಆ ಹಾಲಿನ ಸಾರವಾದ ಬೆಣ್ಣೆ ಹೊರಕ್ಕೆ ಬರುತ್ತದೆ. 4 ಲೀಟರ್ ಹಾಲನ್ನು ನೀವು ಮೊಸರು ಮಾಡಿ ಕಡಿದ್ರೆ ಇಷ್ಟೇ ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯನ್ನು ಕರಗಿಸಿದ್ರೆ ಅದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಬರುತ್ತೆ. ಹಾಲಿನ ಸಾರ ತುಪ್ಪ. 4 ಲೀಟರ್ ಹಾಲು ಕುಡಿಯೋದು ಒಂದೇ, 2 ಸ್ಪೂನ್ ತುಪ್ಪ ಹಾಕೊಳ್ಳೋದು ಒಂದೇ. ಕಾರಣ ಏನು? ಹಾಕಿದಂತಹ ವಸ್ತು ಪೂರ್ತಿ ವ್ಯಾಪಿಸಿಬಿಟ್ಟು ಏನೋ ಒಂದು ಬದಲಾವಣೆಯನ್ನು ತಂದು. ಹಾಗೆ ನಾವು ವಿಚಾರಗಳನ್ನು ಕೇಳ್ತೀವಲ್ಲ, ಕಲ್ಲಿನ ಮೇಲೆ ನೀರು ಸುರಿದಂತೆ ವೇಸ್ಟ್ ಆಗದೆ ನಮ್ಮ ಒಳಗಡೆಗೆ ಪೂರ್ತಿ ವ್ಯಾಪಿಸಿ ಮನಸ್ಸಿನ ಆಳಕ್ಕೆ ಹೋಗಿ ಶರೀರದ ಒಂದೊಂದು ಜೀವಕೋಶ ಅದರೊಡನೆ ಮಿಳಿತವಾಗಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದನ್ನು ಚೆನ್ನಾಗಿ ಹೇಳ್ತಾರೆ. ಓತಾಶ್ಚ ಪ್ರೋತಾಶ್ಚ, ಓತಪ್ರೋತವಾಗಿ ನಮ್ಮ ಮನಸ್ಸು ಶರೀರಗಳೊಡನೆ ನಾವು ಕೇಳಿದ ವಿಚಾರಗಳು ಓತಪ್ರೋತವಾಗಿ ಮಿಶ್ರಗೊಂಡು ಆಮೇಲೆ ನಾವು ಅದನ್ನು ಕಡಿಬೇಕು. ಕಡಿಯೋದಂದ್ರೆ ಏನು? ಮನನ ಮಾಡುವುದು. ಹೀಗೆ ಹೇಳಿದ್ರಲ್ಲ, ಇದರ ಅರ್ಥವೇನು? ಮತ್ತೆ ಮತ್ತೆ ಮೇಲಕ್ಕೆ ತರೋದು, ಮನನ ಮಾಡೋದು, ಸ್ನೇಹಿತರ ಜೊತೆ ಚರ್ಚೆ ಮಾಡೋದು, ಒಬ್ಬರೇ ಇದ್ದಾಗ ಆಳವಾಗಿ ಅದನ್ನು ಕುರಿತು ಯೋಚಿಸೋದು, ಅದರ ಬಗ್ಗೆ ಮಾತನಾಡೋದು, 4 ಜನರಿಗೆ ಹೇಳುವುದು, ಅವರಿಂದ ಪ್ರಶ್ನೆಗಳನ್ನು ತಗೊಳ್ಳೋದು, ಅದಕ್ಕೆ ಉತ್ತರ ಕೊಡುವುದಕ್ಕೆ ಹೋಗುವುದು. ಹೀಗೆ ಮಾಡಿದಾಗ ಕಡಿತಾ ಇದ್ದೇವೆ, ಅದು ಬೆಣ್ಣೆ ಆಗ್ತಾ ಇದೆ, ಅದು ತುಪ್ಪ ಆಗ್ತಾ ಇದೆ ಅಂತ ಅರ್ಥ. ಆ ರೀತಿಯಲ್ಲಿ ನಾವು ಮಾಡಿದಾಗ ಏನಾಗುತ್ತೆ? ನಮ್ಮಲ್ಲಿ ಸಂಪೂರ್ಣವಾಗಿ ಬೇರೆ ಏನೇನೋ ಆಗ್ಬಿಡ್ತೀವಿ. ಆ ಚಿಂತನೆ ಕೊಟ್ರಲ್ಲ ಅವರು, ಬುದ್ಧನ ಚಿಂತನೆ ಇರಬಹುದು, ಶಂಕರಾಚಾರ್ಯರ ಚಿಂತನೆ, ಭಗವದ್ಗೀತೆಯ ಚಿಂತನೆ, ರಾಮಕೃಷ್ಣರ ಚಿಂತನೆ ಕೇಳಿದ ಮೇಲೆ ನಾವು ಏನಾಗ್ಬೇಕು? ಹಾಗೆ ಇರೋದ? ಆಳಕ್ಕೆ ಹೋಗಿ ಒಳಕ್ಕೆ ಹೋಗಬೇಕು. ಯಾಕೆ? ನೀವು ಒಳಕ್ಕೆ ಹೋದಂತೆ ನಿಮ್ಮ ಒಳಗಡೆ ಬಂಗಾರದ ಗಣಿ, ಇನ್ಯಾವುದೋ ಗಣಿ, ಮತ್ಯಾವುದೋ ಒಂದು ಗಣಿ ಅವೆಲ್ಲ ಇವೆ. ಅವುಗಳನ್ನು ಹೋಗಿ ತಟ್ಟಬೇಕು. ನಾವು ಕೇಳಿದ ಚಿಂತನೆ ಮೇಲಿದ್ರೆ ಏನ್ ಪ್ರಯೋಜನ ಆಗಲ್ಲ, ಒಳಗಡೆಗೆ ಹೋಗಿ ತಟ್ಟಬೇಕು. ಇದನ್ನೆಲ್ಲ ನೀವು ರಾಜಯೋಗ ಅಂತಿದೆ, ಪತಂಜಲ ಯೋಗ ಸೂತ್ರಗಳು, ರಾಜಯೋಗ, ಸ್ವಾಮಿ ವಿವೇಕಾನಂದ ಬರೆದಿರ್ತಕ್ಕಂಥ ರಾಜಯೋಗ, ಅಥವಾ ಉಪನಿಷತ್ ಭಾವಧಾರಿ ಅಂತಲೇ ಪುಸ್ತಕ ಇದೆ, ತೈತ್ರಿಯ ಉಪನಿಷತ್ತು. ನಮ್ಮಲ್ಲಿ ಮೇಲೆ ಏನೇನು ಪದರಗಳಿದೆ, ಒಳಕ್ಕೆ ಹೋದಂತೆ ಏನೇನು ಪದರಗಳಿದೆ, ಇದೆಲ್ಲ ಇದೆ. ಮೇಲ್ಗಡೆ ಬರೀ ಶರೀರ ಇದೆ, ರಕ್ತ ಮಾಂಸಗಳಿಂದ ಕೂಡಿರುವ ಶರೀರ, ಅದರ ಒಳಗಡೆ ಪ್ರಾಣ ಇದೆ, ಅದರ ಒಳಗಡೆ ಮನಸ್ಸು ಇದೆ, ಅದರ ಒಳಗಡೆ ಬುದ್ಧಿ ಇದೆ, ಅದರ ಒಳಗಡೆ ಭಾವನೆಗಳಿವೆ, ಅದರ ಒಳಗಡೆ ಆತ್ಮ ಇದೆ. ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಕೇಳಿದ ಚಿಂತನೆ ಹೋಗಿ ಆ ಆತ್ಮನನ್ನು ಮುಟ್ಟಬೇಕು, ಅಲ್ಲಿ ಕಲಕಬೇಕು, ಅವನನ್ನ ಅಲ್ಲಿ ಆತ್ಮನನ್ನು ಅಲಗಾಡಿಸಬೇಕು. ಅಲ್ಲಿ ಮಲಗಿರುವ ಆತ್ಮನನ್ನು ಅಲಗಾಡಿಸಿ ಎಬ್ಬಿಸಬೇಕು. ಮೇಲ್ಗಡೆ ಒಂದು ಪದರಕ್ಕೆ ಬಂದು ಹೊರಗೋಗ್ಬಿಟ್ರೆ ಅಥವಾ ಅಲ್ಲೇ ನಿಂತ್ಕೊಂಡು ಏನು ಪ್ರಯೋಜನವಾಗಲ್ಲ. ಆತ್ಮ ಅಲುಗಾಡಿದಾಗ ಅದರ ಮೇಲ್ಗಡೆ ಇರುವ ಭಾವ ರೂಪವಾಗಿರ್ತಕ್ಕಂಥ ನಮ್ಮದೊಂದು ವ್ಯಕ್ತಿತ್ವ, ಅದರ ಮೇಲ್ಗಡೆ ಇರ್ತಕ್ಕಂಥ ಬುದ್ಧಿ ರೂಪದ ಒಂದು ಪದರ, ಎಲ್ಲ ದೊಡ್ಡ ದೊಡ್ಡ ಶಕ್ತಿಯ ಗಣಿಗಳು. ಭಾವ ಸಾಮ್ರಾಜ್ಯ ಅನ್ನುವಂತಹದ್ದು ಒಂದು ಶಕ್ತಿಯ ಗಣಿ. ಅದು ಜಾಗೃತವಾಗಿ ಬಿಟ್ರೆ ರವೀಂದ್ರನಾಥ್ ಟ್ಯಾಗೋರ್ ಬರೆದಂತಹ ಗೀತಾಂಜಲಿಯನ್ನ 10 ಗೀತಾಂಜಲಿ ಬರೀಬಹುದು. ಅದು ಜಾಗೃತವಾಗಿಬಿಟ್ರೆ 10 ಶೇಕ್ಸ್ಪಿಯರ್ಗಳಿಗೆ ಸಮನಾಗಬಹುದು ನಾವು. ಅದು ಜಾಗೃತವಾಗಿಬಿಟ್ರೆ ಒಂದು 100 ಕುವೆಂಪುಗಳಿಗೆ ಸಮನಾಗಬಹುದು ನಾವು. ಒಂದು 20 ಕಾಳಿದಾಸನಿಗೆ ನಾವು ಸಮನಾಗಬಹುದು. ಒಳಗಡೆ ಇರ್ತಕ್ಕಂಥ ಭಾವರೂಪ, ಭಾವಮಯ, ಭಾವರೂಪ, ಭಾವ ಆಯಾಮ. ಆ ಮಕ್ಕಳು ಓಡಾಡಬಾರ್ದು. ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರಲ್ಲ, ಮಕ್ಕಳನ್ನ ಕರ್ಕೊಂಡು ಬರಬಾರ್ದು ಮೊದಲನೇದಾಗಿ.
ಕರ್ಕೊಂಡು ಬಂದಿದ್ರೆ ಹತ್ರ ಇಟ್ಕೋಬೇಕು, ಓಡಾಡ್ಬಾರ್ದು. ಅದೇನಾದ್ರೂ ಜಾಗೃತವಾಗ್ಬಿಟ್ರೆ ಇಷ್ಟೆಲ್ಲ ನಮಗೆ ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿ ಪರಿವರ್ತನೆಗಳಾಗ್ಬಿಡುತ್ತೆ. ಯಾವಾಗ ಆತ್ಮ ಎದ್ದು ಅದರ ಪರಿಣಾಮ ಆ ಭಾವ ಸಾಮ್ರಾಜ್ಯದ ಮೇಲೆ ಆದರೆ, ಆತ್ಮ ಎದ್ದು ಅದರ ಪರಿಣಾಮ ಏನಾದ್ರೂ ಆ ಬುದ್ಧಿ ಆಯಾಮ, ಬೌದ್ಧಿಕ ಆಯಾಮ ಅದರ ಮೇಲೆ ಆಗ್ಬಿಟ್ರಂತೂ ಎಂತೆಂಥ ವಿಜ್ಞಾನಿಗಳು, ಇಚ್ಛಾ ಮಾತ್ರದಿಂದ ಎಂತೆಂಥ ವಿಜ್ಞಾನಿಗಳು ಆಗ್ಬಿಡ್ಬಹುದು. ಕಾಳಿದಾಸ ಮಹಾ ದಡ್ಡ. ಮರದ ರೆಂಬೆ ಹೀಗಿದ್ರೆ, ನನ್ನ ಶರೀರ ಮರ ಅಂತ ಅಂದ್ಕೊಳ್ಳಿ, ಮರದ ರೆಂಬೆ ಹೀಗಿದ್ರೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ಹೊಡಿತಾ ಇದ್ದ ಅವನು, ಕೆಳಗೆ ಬೀಳ್ತೀನಿ ನಾನು ಅಂತ ಅನ್ನೋದು ಗೊತ್ತ. ಅಂತಹ ದಡ್ಡ ಎಂತೆಂಥ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಇವತ್ತು ಯಾವ ಶೇಕ್ಸ್ಪಿಯರ್ ಅವನ ಮುಂದೆ ಏನೂ ಇಲ್ಲ. ಯಾವಾಗ ಆಯ್ತದು ಆತ್ಮ ಕಲಕ್ತು ಒಳಗಡೆ, ಅವನ ಹೆಂಡತಿ ಅವನಿಗೆ ಗುರುವಾಗಿ ಕೆಲಸ ಮಾಡಿ ಒಳಗಡೆ ಆತ್ಮ ಕಲಕ್ತು. ಜಗನ್ಮಾತೆಯ ಸ್ತುತಿ ಮಾಡಿದ, ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿದ, ಆತ್ಮ ಕಲಕ್ ಬಿಡುತ್ತೆ. ಇನ್ನು ನೀವು ಬರೋದು, ಇಲ್ಲಿ ಪ್ರೇಯರ್ ಮಾಡೋದು, ಸ್ವಾಮೀಜಿಗಳ ಸೇವೆ ಮಾಡುವುದು, ಅವರ ಪ್ರವಚನ ಕೇಳೋದು, ಆ ಒಳಗಡೆ ಇರುವ ಆತ್ಮನನ್ನು ಕಲಕುವುದಕ್ಕೆ, ಎಬ್ಬಿಸುವುದಕ್ಕೆ, ಕಲಕುವುದಕ್ಕೆ ಅನ್ನೋಕ್ಕಿಂತ ಮಲಗಿರುವ ಆತ್ಮನನ್ನು ಎಬ್ಬಿಸುವುದಕ್ಕೆ. ಅದೆಲ್ಲ ಮಲಗಿದೆ, ಎಷ್ಟು ಹೆಚ್ಚು ಮಲಗಿರುತ್ತೋ ಅಷ್ಟು ಸಾಮಾನ್ಯ ಮನುಷ್ಯನಾಗಿರ್ತಾನೆ. ಒಂದು ಸ್ವಲ್ಪವೇ ಎದ್ದರೆ, ಕೃಷ್ಣ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಪ್ರಾಯತೋ ಮಹತೋ ಭಯ. ಅರ್ಜುನ, ಈ ಆತ್ಮ ಸ್ವಲ್ಪಮಪ್ಯಸ್ಯ, ಸ್ವಲ್ಪ ಅವನು ಎದ್ರೆ ಮಹತ್ತರವಾದ ನಿಮಗೆ ಸಿಕ್ಕಿಬಿಡುತ್ತೆ, ಮಹತ್ತರವಾದ ಬದಲಾವಣೆ ಆಗ್ಬಿಡುತ್ತೆ. ಹಾಗೆಯೇ ಆ ಭಾವ ಸಾಮ್ರಾಜ್ಯವನ್ನು ಎಬ್ಬಿಸೋದಕ್ಕಾಗೋದಿಲ್ವಾ? ಆತ್ಮನನ್ನು ಎಬ್ಬಿಸಿ ಅದರ ಮೂಲಕ ಭಾವ ಸಾಮ್ರಾಜ್ಯವನ್ನು ಎಬ್ಬಿಸಬೇಕಾ? ಎಬ್ಬಿಸಬಹುದು, ಮಹತ್ತರವಾದ ಬದಲಾವಣೆ ಆಗಲ್ಲ. ಈಗ ನಿಮಗೆ ಭಾವ ಸಾಮ್ರಾಜ್ಯ ಒಂದು ಸ್ವಲ್ಪ ಎದ್ದಿದೆ, ಇಲ್ಲ ಅಂತಲ್ಲ. ಯಾವಾಗ ನಿಮ್ಮಲ್ಲಿ ಪ್ರೀತಿ, ಪ್ರೇಮ, ನಿಸ್ವಾರ್ಥತೆ ಇವೆಲ್ಲ ಲಕ್ಷಣಗಳನ್ನು ನಾವು ಕಾಣ್ತೀವೋ ಆವಾಗ ಅವನ ಒಳಗಡೆ ಇರ್ತಕ್ಕಂಥ ಆ ಭಾವ ಸಾಮ್ರಾಜ್ಯ ಅದು ಜಾಗೃತವಾಗಿದೆ ಅಂತ ಅರ್ಥ. ಅಂಥ ಹೇಳಿಕೊಳ್ಳೋ ಬದಲಾವಣೆ ಆಗುವುದಿಲ್ಲ. ಆದರೆ ಆತ್ಮ ಎದ್ದು ಅದರ ಪ್ರಭಾವದಿಂದ ಈ ಭಾವ ಸಾಮ್ರಾಜ್ಯ ಏನಾದರೂ ಜಾಗೃತವಾದರೆ ಅದೊಬ್ಬ ಪರಮ ದಡ್ಡನಾಗಿದ್ದಂಥ ಮನುಷ್ಯ ರಾತ್ರೋರಾತ್ರಿ ಕಾಳಿದಾಸ ಆಗ್ಬಿಡ್ತಾನೆ. ರಾತ್ರೋರಾತ್ರಿ ಒಬ್ಬ ಕಾಳಿದಾಸ ಆಗ್ಬಿಡ್ತಾನೆ. ಇಂಥವ್ರು ಎಷ್ಟು ಜನ? ಏನೂ ಜ್ಞಾನವಿಲ್ಲದೆ ಇದ್ದಂತ ಬುದ್ಧಿಹೀನರು ರಾತ್ರೋರಾತ್ರಿ ಏನೇನೋ ಆಗ್ಬಿಟ್ಟಿರೋದು ಎಷ್ಟು ಜನ? ಹಾಗೆ ಅದರ ಆಚೆ ಇರ್ತಕ್ಕಂಥ ಆ ಬುದ್ಧಿ ರೂಪದ ಒಂದು ಪದರ, ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಆ ಒಳಗಡೆ ಇರತಕ್ಕಂಥ ಆ ಭಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದೆಯಲ್ಲ, ಅದು ಆನಂದಮಯ ಕೋಶ. ಉಪನಿಷತ್ ಭಾಷ್ಯದಲ್ಲಿ ತೈತ್ರಿಯ ಉಪನಿಷತ್ ಹೇಳ್ತಾರೆ ಆನಂದಮಯ ಕೋಶ. ಆ ಭಾವನೆಗಳು ಉಕ್ಕಿದಾಗ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಆನಂದವಾಗುತ್ತೆ. ಮನಸ್ಸು ಹಾಗೆ ಉನ್ನತ ಮಟ್ಟಕ್ಕೆ ಏನಿದಾಗಲೇ ಕವನಗಳು, ಕಾವ್ಯಗಳು ರಚನೆಯಾಗುವುದು. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಒಳಗಡೆ ಇರತಕ್ಕಂಥ ಆತ್ಮ ಜಾಗೃತವಾದಾಗ ಏನೇನೋ ಆಗುತ್ತೆ. ಅದರಲ್ಲಿ ರಾಮಕೃಷ್ಣರು ಏನೇನು ಮಾತನಾಡಿದ್ರು ಆ ಮಾತನಾಡಿದ್ದನ್ನೆಲ್ಲ ಒಬ್ಬ ವ್ಯಕ್ತಿ ಚೆನ್ನಾಗಿ ನೆನಪಿಟ್ಟುಕೊಂಡು ಮನೆಗೆ ಹೋಗಿ ಬರೆದಿಡ್ತಿದ್ದ. ಮಾಸ್ಟರ್ ಮಹಾಶಯ ಅಂತ ಆತನ ಹೆಸರು. ರಾಮಕೃಷ್ಣ ವಚನವೇದ ಅಂತ ಪುಸ್ತಕ ಇದೆ. ಆ ಪುಸ್ತಕವನ್ನು ಬರೆದವನವನೇ. ರಾಮಕೃಷ್ಣರು ಮಾತನಾಡಿದ್ದನ್ನೆಲ್ಲ ಒಳಗಡೆ ರೆಕಾರ್ಡ್ ಆಗ್ತಿತ್ತು, ಅವನಿಗೆ ಟೇಪ್ ರೆಕಾರ್ಡ್ ಆಗ್ತಿತ್ತು. ಮನೆಗೆ ಹೋಗಿ ಕ್ಲೀನ್ ಆಗಿ ಬರೆದು ಬಿಡ್ತಿದ್ದ, ಒಂದು ಪದವನ್ನು ಮರೆಯದೆ ಬರೀತಿದ್ದೆ. ಮುಂದೆ ಹೇಳ್ತಾನೆ, ರಾಮಕೃಷ್ಣರು ಮಾತನಾಡುವುದನ್ನು ನಾನು ಗ್ರಹಿಸುವುದಕ್ಕೆ ಆ ಶಕ್ತಿ ಬಂತು, ಅವರು ತೀರ್ಕೊಂಡ್ಮೇಲೆ ಆ ಶಕ್ತಿ ಹೊರಟೋಯ್ತು. ಅವರ ಮಾತು ಕೇಳಿದ್ದರಿಂದಲೇ ಅವನಲ್ಲಿ ಆತ್ಮ ಜಾಗೃತವಾಯಿತು. ರಾಮಕೃಷ್ಣರ ಮಹಿಮೆಯೇ ಹಾಗೆ. ಅವ್ರ ಮಾತು ಕೇಳಿಬಿಟ್ರೆ ಸಾಕು, ಅವರನ್ನು ನೋಡ್ಬಿಟ್ರೆ ಸಾಕು. ಕ್ರಿಶ್ಚಿಯನ್ ಸಂತ ಒಬ್ಬ ಬಂದಿದ್ದ, ಮೈಕೇಲ್ ಮಧುಸೂದನ ದತ್ತ. ರಾಮಕೃಷ್ಣರನ್ನು ನೋಡಿದ್ದೇ ಆಯ್ತು, ಅವನಿಗೆ ಒಳಗಡೆಯಿಂದ ಭಾವ ಸಮಾಧಿ ಬಂದ್ಬಿಡ್ತು. ಅವನು ಕ್ರಿಶ್ಚಿಯನ್, ರಾಮಕೃಷ್ಣರನ್ನು ನೋಡಿ ಒಳಗಡೆಯಿಂದ ಭಾವ ಜಾಗೃತವಾಯಿತು, ಕ್ರಿಸ್ತನ ದರ್ಶನ ಆಗೋಯ್ತು ಅವನಿಗೆ. ಎಷ್ಟು ತಪಸ್ಸು ಮಾಡಿದರೂ ಆಗಿರ್ಲಿಲ್ಲ ಇಲ್ಲಿವರೆಗೆ. ರಾಮಕೃಷ್ಣರನ್ನು ನೋಡಿದ್ದೆ ಕ್ರಿಸ್ತನ ದರ್ಶನ ಆಗೋಯ್ತು, ಅವನ ಇಷ್ಟ ದೇವತೆ.
ಈ ಮಾಸ್ಟರ್ ಮಹಾಶಯನಿಗೆ ರಾಮಕೃಷ್ಣರ ಮಾತನ್ನು ಕೇಳ್ತಾ ಕೇಳ್ತಾ ಎಂಥ ಅದ್ಭುತವಾದ ಮಾತುಗಳು, ಇದು ಎಲ್ಲರಿಗೂ ಸಿಗ್ಬೇಕಲ್ಲ, ಇದನ್ನೆಲ್ಲ ಸಂಗ್ರಹಿಸಿಡ್ಬೇಕಲ್ಲ ಅಂತ ಅವನಿಗೆ ಆಸೆ ಆಯಿತು. ಅವನ ಒಳಗಡೆ ಇದ್ದಂತ ಅದ್ಭುತವಾದ ಒಂದು ನಾಡಿ ಜಾಗೃತವಾಯಿತು. ಯೋಗಶಾಸ್ತ್ರದಲ್ಲಿ ಬರುತ್ತೆ, ಈ ನಾಡಿಗೆ ಮೇಧಾನಾಡಿ ಅಂತ ಹೆಸರು. 12 ವರ್ಷ ದೀರ್ಘ ತಪಸ್ಸನ್ನು ಮಾಡಿದರೆ ಮಾತ್ರ ಈ ಮೇಧಾನಾಡಿ ಜಾಗೃತವಾಗೋದು. ಸಿದ್ಧಾರ್ಥನಾಗಿದ್ದವನು ಬುದ್ಧನಾಗಿದ್ದು ಈ ಮೇಧಾನಾಡಿ ಜಾಗೃತವಾಗಿ. ಈಗ ಈ ಮಾಸ್ಟರ್ ಮಹಾಶಯ ರಾಮಕೃಷ್ಣರನ್ನು ನೋಡಿದ್ದೇ ತಡ ಮೇಧಾನಾಡಿ ಜಾಗೃತವಾಯಿತು. 12 ವರ್ಷ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ, ಕಟ್ಟುನಿಟ್ಟಾದ ತಪಸ್ಸು, ಇಲ್ಲ ಅಂದ್ರೆ ಮೇಧಾನಾಡಿ ಜಾಗೃತವಾಗಲ್ಲ. ವಿವೇಕಾನಂದರಿಗೆ ಅದು ಜಾಗೃತವಾಯಿತು. ಈ ಕಡೆ ಮಹೇಂದ್ರನಾಥ್ ಗುಪ್ತ ಮಾಸ್ಟರ್ ಮಹಾಶಯ, ಅವನಿಗೆ ಜಾಗೃತವಾಯಿತು. ರಾಮಕೃಷ್ಣರ ಮಹಿಮೆ ಏನಂತ ಹೇಳೋದು? ಮೊನ್ನೆ ತಾನೇ ಕಲ್ಪತರು ದಿನ ಆಯಿತು. ಕೇವಲ ಎದೆಯನ್ನು ತೀಡಿ ನೀವಿ, ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಿ, ನಿಮ್ಮಲ್ಲಿ ಚೈತನ್ಯ ಜಾಗೃತವಾಗಲಿ ಅಂತ ಹೇಳಿದ್ದಕ್ಕೆ ಕೆಲವರಿಗೆ ಮೇಧಾನಾಡಿ ಜಾಗೃತವಾಯಿತು, ಕೆಲವರಿಗೆ ಭಾವ ಸಮಾಧಿ ಬಂತು. ಯಾವ ಮಟ್ಟಕ್ಕೆ ಅವರೆಲ್ಲ ಮಹಾನ್ ತಪಸ್ಸುಗಳಾಗ್ಬಿಟ್ರು. ಒಬ್ಬೊಬ್ಬರು ಅಂದ್ರೆ ಮುಂದೆ ಅವರೇ ಇನ್ನೊಬ್ಬರನ್ನು ಮುಟ್ಟಿ ಅವರಲ್ಲಿ ಭಾವ ಸಮಾಧಿ ಜಾಗೃತವಾಗುವ ಮಟ್ಟಕ್ಕೆ ಒಬ್ಬೊಬ್ರು ಹೋದ್ರು. ಅವರಲ್ಲಿ ಗೃಹಸ್ಥರಿದ್ದರು, ಯಾವ ಬ್ರಹ್ಮಚರ್ಯವೂ ಇದ್ದವರೇನಲ್ಲ ಅವರು. ಆದ್ರೆ ರಾಮಕೃಷ್ಣರು ಮುಟ್ಟಿದಾರಲ್ಲ, ಅವರನ್ನ ಮುಟ್ಟಿದ್ದಕ್ಕೆ ಇದೇ ಮಾಸ್ಟರ್ ಮಹಾಶಯ ಮುಂದೆ ಒಬ್ಬ ಯುವಕನಿಗೆ ಎದೆಯನ್ನು 2-3 ಸಲ ನೀವಿ ಮನೆಗೆ ಹೋಗಿ ಧ್ಯಾನ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೆ ಮನೆಗೆ ಹೋಗಿ ಧ್ಯಾನ ಕೂಡ್ತಾನೆ. ಆ ಯುವಕ ಕಾಳಿ ಪ್ರತ್ಯಕ್ಷವಾಗ್ತಾಳೆ. ಅರ್ಧ ಗಂಟೆ ಆಗಿಲ್ಲ ಧ್ಯಾನಕ್ಕೆ ಕೂತು, ಕಾಳಿ ಪ್ರತ್ಯಕ್ಷವಾಗ್ತಾಳೆ ಕಣ್ಮುಂದೆ. ಇದೇ ಮಾಸ್ಟರ್ ಮಹಾಶಯ ಗೃಹಸ್ಥ. ಏನ್ ಹೇಳೋಣ ರಾಮಕೃಷ್ಣರ ಮಹಿಮೆಯನ್ನ? ಒಳಗಡೆ ಇರತಕ್ಕಂಥ ಈ ಆತ್ಮನನ್ನ ಜಾಗೃತಗೊಳಿಸೋದು ರಾಮಕೃಷ್ಣರ ಕೃಪೆಯಾಗಿ ಬಿಟ್ರೆ ಅದೆಷ್ಟೊತ್ತು. ಇದೆಲ್ಲ ನಮ್ಗೆ ಅರ್ಥವಾಗಬೇಕು. ಆವಾಗ ಗೊತ್ತಾಗೋದು ನಮ್ಗೆ, ಯಾರಪ್ಪ ಈ ರಾಮಕೃಷ್ಣರು, ನಮ್ಮೂರಿಗೆ ಬಂದ್ರಲ್ಲ ಇವರು, ಏನಾದ್ರೂ ಮಾಡಿದ್ರು ಕೃಪೆ ಪಡ್ಕೊಂಡ್ ಬಿಡ್ಬೇಕಲ್ಲ, ಏನಾದ್ರೂ ಮಾಡಿ ಇವ್ರ ಕೃಪೆ ನಾನು ಪಡ್ಕೊಂಡ್ ಬಿಡ್ಬೇಕಲ್ಲ. ಎಷ್ಟೋ ವರ್ಷಗಳ, ಎಷ್ಟೋ ಜನ್ಮಗಳ ತಪಸ್ಸಿನಿಂದ ಸಿಗುವ ಈ ಭಾವ ಸಮಾಧಿ, ಮೇಧಾನಾಡಿ ಜಾಗೃತವಾಗುವುದು ಈ ಪುಣ್ಯಾತ್ಮನ ಕೇವಲ ಒಂದು ಕೃಪಾ ಲೇಷದಿಂದ ನನಗೆ ಸಿಗ್ತಾ ಇದೆಯಲ್ಲ. ಏನಾದ್ರೂ ಮಾಡಿ ಪಡ್ಕೋಬೇಕಲ್ಲ ಇವರ ಕೃಪೆಯನ್ನ. ಯಾತಕ್ಕಾಗಿ ರಾಮಕೃಷ್ಣರು ಬಂದಿದ್ದಾರೆ? ಅವರೇ ಹೇಳ್ತಾರೆ, ಎಲ್ಲೆಲ್ಲೂ ಮಳೆ ಬಂದು ಎಲ್ಲೆಲ್ಲೂ ನೀರಿದ್ರೆ ದೋಣಿ ನೇರವಾಗಿ ಹೋಗ್ಬೇಕಾದ ಜಾಗಕ್ಕೆ. ಆದ್ರೆ ಮಳೆ ನಿಂತು ಬರೀ ನದಿ ಮಾತ್ರ ನೀರು ಹರಿತಾ ಇದ್ರೆ ನದಿ ಹೇಗೆ ಹೋಗುತ್ತೋ ಹಾಗೆಯೇ ದೋಣಿ ಹೋಗುತ್ತೆ, ಹೆಚ್ಚು ಸಮಯ ತಗೊಳುತ್ತೆ. ಎಲ್ಲೆಲ್ಲೂ ನೀರಿದ್ದಾಗ ದೋಣಿ ನೇರವಾಗಿ ಹೋಗ್ಬಿಡುತ್ತದೆ. ಅವತಾರ ಪುರುಷ ಹುಟ್ಟಿದಾಗ ಹೀಗೆ ಎಲ್ಲೆಲ್ಲೂ ನೀರು ಬರುತ್ತದೆ. ಅವರು ನಾನು, ನನ್ನದು, ನಾನು ಇಷ್ಟು ದೊಡ್ಡವನು ಅಂತ ಎಂದು ಹೇಳ್ಕೊಳ್ತಿರ್ಲಿಲ್ಲ. ನಾನು ಅನ್ನೋ ಪದವೇ ರಾಮಕೃಷ್ಣರ ಬಾಯಿನಲ್ಲಿ ಬರಲಿಲ್ಲ. ಅವತಾರ ಪುರುಷ ಬಂದಾಗ ಇಂಥ ಅದ್ಭುತವಾದ ಪರಿವರ್ತನೆ ಆಗುತ್ತದೆ ಪ್ರಕೃತಿಯಲ್ಲಿ. ಅದರರ್ಥ ನಾನು ಬಂದಿದ್ದೇನೆ, ಅಂತಹ ಪರಿವರ್ತನೆಯನ್ನು ತಂದಿದ್ದೇನೆ, ನೀವೆಲ್ಲ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಅದರ ಅರ್ಥ. ಬಾಯಿ ಬಿಟ್ಟು ಹೇಳ್ಬಿಟ್ರು ಒಂದ್ಸಲ. ಬಾಯಿ ಬಿಟ್ಟು ಹೇಳಲಿಲ್ಲ ಅಂದ್ರೆ ಜನರಿಗೆ ಅರ್ಥವಾಗಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬಿಟ್ರು. ನಾನು ಅಡಿಗೆ ಮಾಡಿದ್ದೇನೆ, ನೀವು ಬರೀ ತಿನ್ನುವ ಕೆಲಸ ಮಾಡಿದ್ರೆ ಸಾಕು. ಅಡಿಗೆ ಎಲ್ಲ ನಾನು ಮಾಡಿಟ್ಟಿದ್ದೇನೆ, ನೀವೇನು ಅಡಿಗೆ ಮಾಡ್ಬೇಕಾಗಿಲ್ಲ, ಬರೀ ತಿನ್ನುವ ಕೆಲಸ ಮಾಡಿದ್ರೆ ಸಾಕು. ಇನ್ನೊಂದ್ಸಲ ಹೇಳ್ತಾರೆ, ಕೇವಲ ನೀನು ನನ್ನವನಾಗು, ನನ್ನ ಆಸ್ತಿಯಲ್ಲಿ ನಿನಗೂ ಒಂದು ಭಾಗ ಸಿಗುತ್ತದೆ. ಕೇವಲ ನನ್ನವನಾಗು ನೀನು, ನನ್ನ ಆಸ್ತಿಯಲ್ಲಿ ನಿನಗೂ ಒಂದು ಭಾಗ ಸಿಗುತ್ತದೆ, ನನ್ನ ತಪಸ್ಸಿನಲ್ಲಿ ನಿನಗೊಂದು ಭಾಗ ಸಿಕ್ಕಿಬಿಡುತ್ತೆ ಅಂತ ಅದರ ಅರ್ಥ. ಅದೇನು ಅಂತಿಂತ ತಪಸ್ಸ, ಸಾಮಾನ್ಯವಾದ ತಪಸ್ಸ. ವಿವೇಕಾನಂದರೇ ಇಷ್ಟು ದಪ್ಪದ ಎನ್ಸೈಕ್ಲೋಪೀಡಿಯಾ ಪುಸ್ತಕ ಸ್ವಾಮಿ ವಿವೇಕಾನಂದರು 10 ನಿಮಿಷ ಪುಟ ತಿರುಗಿಸ್ಬಿಟ್ಟು ಆ ಕಡೆ ಇಟ್ಬಿಟ್ಟು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಪೇಜ್ ನಂಬರ್ ಸಮೇತ ಅದರ ಜೆರಾಕ್ಸ್ ಕಾಪಿ ಬಾಯಿನಲ್ಲಿ ಕೊಡ್ತಿದ್ರು. ಇಷ್ಟು ದಪ್ಪ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ. ಪ್ರಶ್ನೆ ಕೇಳಿದವನು ಬಂಗಾಳ ಸಾಹಿತ್ಯದ ಉನ್ನತ ಮಟ್ಟದ ಕವಿ, ಲೇಖಕ ಶರತ್ ಚಂದ್ರ ಗುಪ್ತ. ಸಂಸ್ಕೃತ, ಬಂಗಾಳಿ, ಪರ್ಷಿಯನ್ ಭಾಷೆ, ಇಂಗ್ಲಿಷ್
ಉದ್ದಾಮ ಪಂಡಿತನಾಗಿದ್ದನು ಟೆಸ್ಟ್ ಮಾಡಿದ ವಿವೇಕನು 12 ಪುಸ್ತಕ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕ್ ಅವರ ಟೇಬಲ್ ಮೇಲೆ ಇದ್ದಿದ್ದು. ಏನ್ ಸ್ವಾಮೀಜಿ ಇಂಥದ್ದು, ಒಂದು ಜನ್ಮ ಸಾಕಾಗಲ್ಲ ಒಂದು ಪುಸ್ತಕ ಓದೋಕೆ, ಏನ್ ಹೇಳ್ತೀಯೋ? 12 ಪುಸ್ತಕವನ್ನು ಓದಿ ಮುಗಿಸಿದ್ದೇನೆ ನಾನು. ಏನ್ ಪ್ರಶ್ನೆ ಕೇಳ್ತೀಯ ಕೇಳಿ. ಯಾವಾಗಿಂದ ಓದ್ತಾ ಇದ್ದೀರಿ? 1 ತಿಂಗಳಾಯ್ತು. ಒಂದು ಪುಸ್ತಕ ಓದೋಕೆ ಒಂದು 4 ಜನ್ಮ ಬೇಕು. 3-4 ಸಾವಿರ ಪುಟಗಳ ಪುಸ್ತಕ. ತಿಂಗಳಲ್ಲಿ ಅದನ್ನು ಓದಿ ಮುಗಿಸಿದ್ದೀನಿ. ಆಮೇಲೆ ಕೇಳಿದ್ರೆ ಸುಮಾರು 1-1.5 ಗಂಟೆ ಕಾಲ ನಡೀತಿದೆ. ಒಂದೊಂದು ಪುಸ್ತಕ ತಗೊಂಡು ಕೇಳಿದ್ರೆ ಪೇಜ್ ನಂಬರ್ ಹೇಳಿದ್ರಿ ವರ್ಬ್ಯಾಟಮ್ ಅಂತ ಇಂಗ್ಲಿಷ್. ಹಿ ಯೂಸ್ ಟು ಪ್ರೊಡ್ಯೂಸ್ ವರ್ಬ್ಯಾಟಮ್. ಅದದೇ ಪದ, ಜೆರಾಕ್ಸ್ ಕಾಪಿ. ಅವರನ್ನು ನೋಡಿ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಹೇಳಿದ್ರು, ಹಿಯರ್ ಈಸ್ ಅ ಮಾಂಗ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ than all our American learned professors put together. ನಮ್ಮ ಅಮೆರಿಕದ ಎಲ್ಲಾ ಪ್ರೊಫೆಸರ್ಗಳನ್ನು ಒಟ್ಟಿಗೆ ಗುಡ್ಡೆ ಹಾಕಿದರೆ ಈ ಒಬ್ಬ ಮನುಷ್ಯನಿಗೆ ಸಮಾನ ಆಗಲ್ಲ. ಅವರು ಇಂಥ ವಿವೇಕಾನಂದರು ರಾಮಕೃಷ್ಣ ಬಗ್ಗೆ ಸ್ಪೀಚ್ ಮಾಡ್ತಿರ್ಲಿಲ್ಲ. ಹೇಳ್ತಿದ್ರು ಅವರು, ಅವ್ರ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗಿಲ್ಲ. ಯಾರವರು? ರಾಮಕೃಷ್ಣರು. ಫೋಟೋದಲ್ಲಿ ಕಾಣ್ತಾರಲ್ಲ ಅಷ್ಟೇನಾ ಅವರು? ಈ ಸಲ ರಾಜ ವೇಷ ಮರೆಸ್ಕೊಂಡು ಬಂದಿದ್ದಾನೆ. ಅವರೇ ಹೇಳ್ತಿದ್ರು, ಯಾರಿಗಂದ್ರೆ ಅವ್ರಿಗೆ ಗುರ್ತು ಸಿಗೋದಿಲ್ಲ. ಯಾರಾದ್ರೂ ವೇಷ ಮರೆಸ್ಕೊಂಡು ಬಂದ್ರೆ ಯಾರಿಗಂದ್ರೆ ಅವ್ರಿಗೆ ಗುರ್ತು ಸಿಗಲ್ಲ. ನಾಯಿಗೆ ಗುರ್ತು ಸಿಗುತ್ತೆ. ನಾಯಿಗೆ ಯಾಕೆ ಗುರ್ತು ಸಿಗುತ್ತೆ ಗೊತ್ತಾ? ಅದರ ಸ್ವಾಮಿ ಭಕ್ತಿ, ಅದರ ಪ್ರಾಮಾಣಿಕತೆ. ಹೇಗೆ ಪರಮಾತ್ಮನಲ್ಲಿ ನಮಗೆ ಆ ರೀತಿಯ ಪ್ರಾಮಾಣಿಕ ಭಕ್ತಿ ಇದೆ, ಪರಮಾತ್ಮನಲ್ಲಿ ಅಂತ ನಿಷ್ಠೆ ಇದೆ, ಅವನಿಗಾಗಿ ಪ್ರಾಣ ಕೊಡುವಂತಹ ಉನ್ನತ ಮಟ್ಟದ ಆ ಸಮರ್ಪಣಾ ಭಾವ ಇದೆ, ಅವ್ರಿಗೆ ಮಾತ್ರ ಗುರ್ತು ಸಿಕ್ಬಿಡ್ತಾನೆ ಪರಮಾತ್ಮ ವೇಷ ಮರೆಸ್ಕೊಂಡು ಬಂದರು. ಈ ಸಲ ರಾಜ ವೇಷ ಮರೆಸ್ಕೊಂಡು ಬಂದಿದ್ದಾನೆ. ಯಾರಂದ್ರೆ ಅವ್ರಿಗೆ ಗುರ್ತು ಸಿಗಲ್ಲ. ಬಹಳ ಪರಿಚಯ ಇದ್ರೆ ಮಾತ್ರವೇ ಗುರ್ತು ಸಿಗ್ತಾನೆ. ನಮ್ಮಲ್ಲಿ ಈ ಶಕ್ತಿಗಳೆಲ್ಲ ಇವೆ. ಎಷ್ಟು ಶಕ್ತಿಗಳಿವೆ ಒಳಗಡೆ, ಇದರ ಕಲ್ಪನೆ ಮಾಡ್ಕೊಳ್ಳಿ ನೀವು. ಒಬ್ಬೊಬ್ಬನಲ್ಲೂ ಎಷ್ಟು ಶಕ್ತಿಗಳಿವೆ. ತೈತ್ರಿಯ ಉಪನಿಷತ್ತಿನಲ್ಲಿ 3 ಪುಟ ಇದೆ. ಎಷ್ಟು ಶಕ್ತಿಗಳಿದೆ ಮನುಷ್ಯನಲ್ಲಿ. ದುರಂತ ಏನು ಗೊತ್ತಾ? ಯಾವ ತೈತ್ರಿಯ ಉಪನಿಷತ್ತು ಯಾವ ದೇಶದಲ್ಲಿ ಹುಟ್ಟೋ ಆ ದೇಶದ ಜನರಿಗೇನೆ ಈಗ ತಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಗಳ ಬಗ್ಗೆ ದೊಡ್ಡ ಅಜ್ಞಾನ ಇರ್ತಕ್ಕಂಥ. ಬಹುಶಃ ಸಿಂಧನೂರು ಸುತ್ತಮುತ್ತ ಒಬ್ಬ ಋಷಿ ಯಾರು ಆಗಿ ಹೋದ್ರು. ಇಂಥ ಋಷಿಗಳೆಲ್ಲ ಸೇರಿ ಉಪನಿಷತ್ತುಗಳನ್ನ ಕಂಡು ಹಿಡಿದಿದ್ದು. ಮೇಧಾ ನಾಡಿಯನ್ನು ಜಾಗೃತಗೊಳಿಸ್ಕೊಂಡು ಅವ್ರಿಗೆಲ್ಲ ಮೇಧಾ ನಾಡಿ ಹಲವಾರು ವರ್ಷಗಳ ಗಟ್ಲೆ, 50 ವರ್ಷವೋ 100 ವರ್ಷವೋ 200 ವರ್ಷವೋ ಸ್ವಯಂ ರಾಮಕೃಷ್ಣರಿಗೆ ಸನ್ಯಾಸ ಕೊಟ್ಟ ಒಬ್ಬ ಮಹಾ ತಪಸ್ವಿ, ಮಹಾ ಸನ್ಯಾಸಿ, ಅವನೇ 40 ವರ್ಷ ವಿಂಧ್ಯ ಪರ್ವತಗಳ ತಪಸ್ಸು ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಿದ್ದವನು. 40 ವರ್ಷದ ತಪಸ್ಸು, ಸನ್ಯಾಸಿ, ನಗ್ನ, ಅಂಥ ವೈರಾಗ್ಯ ಪುರುಷ. ಶರೀರದ ಬಗ್ಗೆ ಒಂದು ಪೈಸೆ ಪ್ರಜ್ಞೆ ಇಲ್ಲ. ಅಂತ 40 ವರ್ಷ ಅವನೇ ತಪಸ್ಸು ಮಾಡಿ ರಾಮಕೃಷ್ಣರಿಗೆ ಸನ್ಯಾಸ ದೀಕ್ಷೆ ಕೊಡೋದಕ್ಕೆ ಬಂದಿದ್ದವನು. ಹಾಗೆ ಈ ಋಷಿಗಳು, ಉಪನಿಷತ್ತಿನ ಋಷಿಗಳು 100 ವರ್ಷವೋ 200 ವರ್ಷವೋ ಹಠಯೋಗಿಗಳವರೆಲ್ಲ. ಶಂಕರಾಚಾರ್ಯರ ಗುರುಗಳು 700 ವರ್ಷ ಬದುಕಿದ್ರು, ಗೌಡಪಾದರು ಅಂತ ಹೇಳಿ. ಅವರೆಲ್ಲ ಋಷಿಗಳು ಎಷ್ಟೆಷ್ಟು ವರ್ಷ ಬದುಕಿದ್ರು ಅವರೆಲ್ಲ ತಪಸ್ಸು ಮಾಡಿ ಕಂಡು ಹಿಡಿದು ತೈತ್ರಿಯ ಉಪನಿಷತ್ತು ಇತ್ಯಾದಿ ಉಪನಿಷತ್ತುಗಳಲ್ಲಿ ಬರೆದು ಇಟ್ಟಿದ್ದಾರೆ. ಮನುಷ್ಯನ ಶಕ್ತಿಗಳು ಎಷ್ಟು ನೋಡಿದ್ರೆ ಗಾಬರಿ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದನ್ನೇ ವಿವೇಕಾನಂದರು ಇಂಗ್ಲಿಷ್ ಅಲ್ಲಿ ಬರೀತಾರೆ. ನೋ ಸೈನ್ಸಸ್, ನೋ ಸ್ಕ್ರಿಪ್ಚರ್ಸ್, ನೋ ಬುಕ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. The one God that ever existed, the one God that can ever exist. No sciences. ಮನುಷ್ಯನ ಒಳಗೆ ಅಡಗಿರುವ ಶಕ್ತಿಗಳನ್ನ ಎಷ್ಟು ಅಂತ ವರ್ಣಿಸುವುದು ಬಿಡು, ವರ್ಣಿಸುವುದು ಪಕ್ಕಕ್ಕೆ ಉಳಿತು. ಊಹೆ ಮಾಡಿಕೊಳ್ಳುವುದಕ್ಕೂ ಯಾವ ವಿಜ್ಞಾನಕ್ಕೂ ಸಾಧ್ಯವಿಲ್ಲ, ಯಾವ ಕವನಕ್ಕೂ ಸಾಧ್ಯವಿಲ್ಲ, ಯಾವ ಧಾರ್ಮಿಕ ಗ್ರಂಥಕ್ಕೂ ಕೂಡ ಸಾಧ್ಯವಿಲ್ಲ. ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್, ಕ್ಯಾನ್ ಎವರ್ ಡಿಸ್ಕ್ರೈಬ್ ಅಂತ ಹೇಳಲಿಲ್ಲ ಅವರು, ಕ್ಯಾನ್ ಎವರ್ ಎಕ್ಸ್ಪ್ಲೈನ್ ಅಂತ ಹೇಳಲಿಲ್ಲ. ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್.
ಮನುಷ್ಯನ ಭವ್ಯತೆ, ಮನುಷ್ಯನ ಮಹಿಮೆ ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಮಹಿಮೆ ನಮ್ದೆಲ್ಲ ಇಲ್ಲಿ ಕುಳಿತಿರುವ ನಮ್ಮ ಒಬ್ಬೊಬ್ಬರದು. ಆದ್ರೆ ಏನಾಗಿದೆ, ನಾವೆಲ್ಲ ದೊಡ್ಡದೊಂದು ಮೋಸಕ್ಕೆ ಒಳಗಾಗಿದ್ದೇವೆ, ಒಂದು ಮೋಡಿಗೆ ಒಳಗಾಗಿದ್ದೇವೆ. ಆ ಮೋಸ, ಆ ಮೋಡಿಯನ್ನ ವೇದಾಂತದಲ್ಲಿ ಮಾಯಾ ಅಂತ ಕರೆಯಲಾಗುತ್ತೆ. ಮಾಯೆಗೆ ಒಳಗಾಗ್ಬಿಟ್ಟಿದ್ದೇವೆ. ಏನು ಆ ಮಾಯ? ಇದು ಏನೂ ಗೊತ್ತಿಲ್ಲದೆ, ತಿಳ್ಕೊಳ್ಳಬೇಕು ಅನ್ನೋ ಆಸಕ್ತಿಯೂ ಇಲ್ಲದೆ, 2 ಹೊತ್ತು ಊಟ ಸಿಗುತ್ತಾ, ಒಂದ್ ಸಣ್ಣ ಮನೆ ಇದೆಯಾ, ಒಂಚೂರು ಒಂಚೂರು ಮೈ ಮೇಲೆ ಹಾಕೊಳ್ಳೋಕೆ ಏನಾದ್ರೂ ಬಂಗಾರ, ಸ್ತ್ರೀಯರಾದ್ರೆ, ಪುರುಷರಾದ್ರೆ ಒಂದ್ ಸ್ವಲ್ಪ ಗಾಡಿ, ಕಾರು ಇತ್ಯಾದಿ, ಒಂದು ಪುಟ್ಟ ಮನೆ, 1-2 ಮಕ್ಕಳು. ದೇವ್ರು ನಮ್ಗೆ, ನಮ್ ಬಿಜಾಪುರ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ದೇವ್ರು ರಗಡು ಕೊಟ್ಟಾನ್ರಿ, ಕೊಟ್ಟು ಮರತಾನ್ರಿ. ಅದ್ ಯಾಕೆ ಮರತ್ನೋ, ಅವನಿಗೂ ಮರವು ಇದೆ ಅಂತ ಗೊತ್ತಾಗಿರ್ಲಿಲ್ಲ. ರಗಡು ಕೊಟ್ಟಾನ್ರಿ, ಕೊಟ್ಟು ಮರತಾನ್ರಿ. ಏನ್ ಕೊಟ್ನೋ ಮರಯ್ಯ? ಚಕ್ರವರ್ತಿಯಾಗಿದ್ದ ಸಿದ್ಧಾರ್ಥನಿಗೆ ತೃಪ್ತಿಯಾಗದೆ ಇಷ್ಟು ಸಣ್ಣವನಾಗ್ಬಿಟ್ನಲ್ಲ ನಾನು. ದೊಡ್ಡವನಾಗ್ಬೇಕು, ಒಳಗಡೆ ಇರುವ ಆತ್ಮನನ್ನು ಜಾಗೃತಗೊಳಿಸ್ಕೊಳ್ಬೇಕು ಅಂತ ಭಿಕ್ಷುಕನ ಜೀವನ ಬಂದ ಚಕ್ರವರ್ತಿ ಆಗಿದ್ದವನು ನೀನು ಜುಜುಬಿ ಮನುಷ್ಯ, ನಿನ್ ಸಾಕಾಯ್ತಾ? ಅಲ್ಪತೃಪ್ತಿ 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 ಇದೆಯಲ್ಲ, ಇದರಂತ ಶಾಪ ಇನ್ಯಾವುದೂ ಇಲ್ಲ. ನಮ್ಗೆಲ್ಲ ಅದೇ ಆಗಿರೋದು. ಯಾವುದರ ಬಗ್ಗೆ ಅಲ್ಪತೃಪ್ತಿ ಇರಬೇಕು, ಯಾವುದು ಅಷ್ಟೇನೂ ನಮ್ಗೆ ಮಹಿಮೆಯನ್ನು ಕೊಡಲಾರದು. ಊಟ, ಬಂಗಾರ ತಟ್ಟೆಯಲ್ಲೇ ಊಟ ಇರಬೇಕು ಅಂತೇನಿರಬಾರ್ದು. ಒಂದು ಎಲೆ ಮೇಲೆ ಊಟ ಸಿಕ್ಕಿದ್ರೆ ಸಾಕು. ಬಟ್ಟೆ, ಮರ್ಯಾದಸ್ಥರಾಗಿ ಬದುಕುವುದಕ್ಕೆ ತಕ್ಕ ಮಟ್ಟಿಗೆ ಚೆನ್ನಾಗಿರೋ ಒಂಚೂರು ಬಟ್ಟೆ ಇರಬೇಕು. ಮನೆ, ಅನಾನುಕೂಲವಿಲ್ಲದೆ ತಕ್ಕ ಮಟ್ಟಿಗೆ ಚೆನ್ನಾಗಿರೋ ಮನೆ ಇರಬೇಕು. ಅನಾನುಕೂಲ ಇಲ್ಲ, ಯಾರಾದ್ರೂ ಅತಿಥಿಗಳು ಬಂದ್ರೆ, ಸಾಧು ಸನ್ಯಾಸಿಗಳು ಬಂದ್ರೆ ಅವ್ರಿಗೆ ಉಳ್ಕೊಳ್ಳೋಕೆ ಒಂದು ಕೋಣೆ, ನಮ್ಮ ಮನೆಯವ್ರಿಗೆಲ್ಲ ಒಂದು ಕೋಣೆ, ತಕ್ಕ ಮಟ್ಟಿಗೆ ಒಂದು ಮನೆ. ಓಡಾಡೋದಕ್ಕೆ ಏನು ತೊಂದರೆ ಆಗದೆ ಈ ಟ್ರಾಫಿಕ್ ಅಲ್ಲ, ಆದ್ರಿಂದ ಏನಾದ್ರೂ 2 ವೀಲರ್ಸ್ 4 ವೀಲರ್ಸ್, ಸಂಸಾರ ಸಮೇತ ಹೋಗೋದಕ್ಕೆ 4 ವೀಲರ್ಸ್. ಇದು ಇಷ್ಟೊಂದು ಅಲ್ಪತೃಪ್ತಿ. ಇನ್ನು ಯಾವುದ್ರಲ್ಲಿ ತೃಪ್ತಿ ಇರಬಾರದು. ಏನಿದು, ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಧ್ಯಾನ ಮಾಡ್ತಾ ಇದ್ದೀನಿ ಅಷ್ಟೇ. ಸಿದ್ಧಾರ್ಥ ಎಷ್ಟು ಧ್ಯಾನ ಮಾಡಿದ, ನರೇಂದ್ರನಾಥ ಹೇಗೆ ಧ್ಯಾನ ಮಾಡ್ತಿದ್ದ, ಗದಾಧರ ಯಾವ ರೀತಿ ಧ್ಯಾನ ಮಾಡ್ತಿದ್ದ, ನಾನಿನ್ನೂ ಧ್ಯಾನ ಮಾಡಬೇಕು. ವಿವೇಕಾನಂದರು ಚಳಿಗಾಲದಲ್ಲಿ ಧ್ಯಾನಕ್ಕೆ ಕೂತ್ರೆ ಪಕ್ಕದಲ್ಲಿ ಗಿರೀಶ್ ಚಂದ್ರ ಘೋಷ್ ಅವರು ಕೂಡ ಧ್ಯಾನಕ್ಕೆ ಕೂತಿದ್ದ. ಚಳಿಗಾಲ. ಆ ಗಿರೀಶ್ ಚಂದ್ರ ಘೋಷನ್ಗೆ ಸೊಳ್ಳೆಗಳು ಕಡಿತಿತ್ತು, ಸೊಳ್ಳೆ ಓಡಿಸ್ತಿದ್ದ ಅವಾಗ. ಅರೆ ಹೊದ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು, ಏನಾದ್ರು ಹೊದ್ಕೋಬೇಕಿತ್ತು ಅಂತ ಅನಿಸ್ತಿತ್ತು. ಆ ಕಡೆ ಸೊಳ್ಳೆಗಳ ಕಾಟ ಬಹಳ, ಕಲ್ಕತ್ತಾ ಕಡೆ. ಪಕ್ಕದಲ್ಲಿ ನರೇಂದ್ರನ ಧ್ಯಾನ ಕೂತಿದ್ನಲ್ಲ, ನರೇಂದ್ರ ಯಾಕೆ ಸೊಳ್ಳೆಗಳು ಓಡಿಸ್ತಾ ಇಲ್ಲ, ಅವನಿಗೆ ಸೊಳ್ಳೆಗೆ ಕಚ್ತಾ ಇಲ್ವಾ ಅಂತ ನೋಡಿದ್ರೆ ನರೇಂದ್ರ ಮೈ ಮೇಲೆ ಕಂಬಳಿ ಹೊದ್ಕೊಂಡಿದ್ದ. ಓ, ಕಂಬಳಿ ಹೊದ್ಕೊಂಡಿದ್ದಾನೆ, ಅದಕ್ಕೆ ಅವನಿಗೇನು ಸೊಳ್ಳೆ ಕಚ್ತಾ ಇಲ್ಲ ಅಂತ ಅಂದ್ಕೊಂಡು ಕಣ್ಣು ಮುಚ್ಕೊಂಡ ಗಿರೀಶ, ನಾನು ಧ್ಯಾನ ಮಾಡ್ಬೇಕು ಅಂತ. ಸ್ವಲ್ಪ ಡೌಟ್ ಬಂದು ನೋಡ್ತಾನೆ, ನರೇಂದ್ರ ಕಂಬಳಿ ಹೊದ್ಕೊಂಡಿರ್ಲಿಲ್ಲ, ಅವನ ಮೈ ಮೇಲೆ ಅಷ್ಟು ಸೊಳ್ಳೆಗಳು ಕುಳಿತಿತ್ತು. ಕಂಬಳಿ ಹೊದ್ಕೊಂಡಿದ್ದಾನೆ ಅಂತ ಅನ್ಕೋಬೇಕು ನೋಡಿದವರು. ಅಷ್ಟು ಸೊಳ್ಳೆ ಕಚ್ತಾ ಇದೆ, ನರೇಂದ್ರನಿಗೆ ಧ್ಯಾನ ಭಂಗ ಆಗಿಲ್ಲ. ನಮಗೂ ಸಾಧ್ಯ ಯಾವಾಗ ಒಂದು ತೀವ್ರವಾದ ಹಂಬಲ. ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೇನೆ, ಶಂಕರಾಚಾರ್ಯರು ಹೇಳ್ತಾರೆ, ಯಾವ ಉದ್ದೇಶಕ್ಕೋಸ್ಕರ ಅತ್ಯಂತ ಸೌಭಾಗ್ಯದಿಂದ ಕೂಡಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ನರಜನ್ಮ ಪಡ್ಕೊಂಡು ಬಂದು, ಯಾವ ಉದ್ದೇಶಕ್ಕಾಗಿ ಬಂದಿರೋದು, ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ಜಾಗೃತಗೊಳಿಸಿಕೊಂಡು ಇನ್ನಿಲ್ಲದ ರೀತಿಯಲ್ಲಿ ಮಹಿಮಾವಂತನಾಗಿ ನನ್ನನ್ನು ನೋಡಿದವರು. ಕಠೋಪನಿಷತ್ ಹೇಳುತ್ತದೆ, ಜೀವನದಲ್ಲಿ ಮನುಷ್ಯನ ಗುರಿ ಏನು, ನಿನ್ನನ್ನು ನೋಡಿದವರಿಗೆ ಆಶ್ಚರ್ಯವಾಗಬೇಕು, ಹಾಗೆ ಬದುಕುವುದೇ ಜೀವನದ ಗುರಿ. ನೋಡಿ ಎಷ್ಟು ಸರಳ. ನಮ್ಮನ್ನು ನೋಡಿ ಎಷ್ಟು ಜನರಿಗೆ ಆಶ್ಚರ್ಯವಾಗುತ್ತೆ ಅನ್ಸೋದೇ. ಏನು ಆಶ್ಚರ್ಯ? ಯಾಕೆ? ನಾವು ನಿಜಕ್ಕೂ ಬದುಕ್ತಾ ಇರೋ ರೀತಿ ಯಾವುದೋ ಮೋಡಿಗೆ ಒಳಗಾಗಿ, ಮಾಯೆಗೆ ಒಳಗಾಗಿ, ಇಷ್ಟೆಲ್ಲಾ ಶಕ್ತಿಗಳು ಒಳಗಡೆ ಇದ್ದುಕೊಂಡು, ಒಳಗಡೆ ಇರುವ ಆತ್ಮ ಸ್ವಲ್ಪ, ಅರ್ಜುನ
ಸ್ವಲ್ಪ ಜಾಗೃತಗೊಳಿಸ್ಕೋ, ಮಹತ್ತರವಾದ ಬದಲಾವಣೆ ಆಗುತ್ತೆ. ಸ್ವಲ್ಪವೂ ಜಾಗೃತವಾಗಿದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಪ್ರಾಯತೋ ಮಹತೋ. ಸ್ವಲ್ಪಮಪ್ಯಸ್ಯ, ಈ ಚಿಂತನೆಗಳೇ, ಈ ಮಾತುಗಳೇ ಆಧ್ಯಾತ್ಮ ಅಂದ್ರೆ. ಇಂಥ ಮಾತುಗಳನ್ನು ಕೇಳೋದು. ನೆನಪಿಟ್ಕೊಳ್ಳಿ, ನಿಜವಾದ ಆಧ್ಯಾತ್ಮಿಕತೆ ನಮ್ಮನ್ನು ನಿದ್ದೆಗೆಡಿಸಬೇಕು. ಯಾವ ಆಧ್ಯಾತ್ಮಿಕತೆ ನಮ್ಮನ್ನು ನಿದ್ದೆಗೆಡಿಸ್ತಾ ಇಲ್ಲ, ಅದು ಬಲ್ತಿಲ್ಲ, ಇನ್ನು ಎಳಸು. LKG ಮಕ್ಕಳು ಅವು. ಆ ಆಧ್ಯಾತ್ಮಿಕತೆ ಇನ್ನು ರೈನ್ಸ್ ಹೇಳೋ LKG ಮಕ್ಕಳು. ಹೈಸ್ಕೂಲ್ಗೆ ಬರಲಿಲ್ಲ, ಕಾಲೇಜ್ ದೂರ ಉಳಿಯಿತು, PhD ದೂರ ಉಳಿಯಿತು, ಪೋಸ್ಟ್ ಡಾಕ್ ಅವೆಲ್ಲ ದೂರ ಉಳಿತು. ಯಾವ ಆಧ್ಯಾತ್ಮಿಕತೆ ನಮ್ಗೆ ನಿದ್ದೆ ಕೆಡಿಸಲ್ಲ, ಅದು ಬಹಳ ಎಳಸು. ನಿದ್ದೆ ಕೆಡಿಸಿದ್ರೆ ಏನ್ ಪ್ರಯೋಜನ? ಒಳಗಡೆ ಜಾಗೃತವಾಗುತ್ತಲ್ಲ ಒಂದೊಂದು. ಸ್ವಲ್ಪವಾಗ್ಬಿಡ್ಲಿ. ಕಾಳಿದಾಸ ಆಗೋದ್ ಬೇಡವಾ? ವಿಶ್ವವಿಖ್ಯಾತ ಕವಿ ಆಗೋದ್ ಬೇಡವಾ? ವಿಶ್ವವಿಖ್ಯಾತ ಮಹಾಜ್ಞಾನಿ ಆಗೋದ್ ಬೇಡವಾ? ವಿಖ್ಯಾತ ಏನೇನು ಆಶ್ಚರ್ಯಕರನಾದ ವ್ಯಕ್ತಿ ಆಗೋದ್ ಬೇಡ. ಸ್ವಯಂ ರಾಮಕೃಷ್ಣರೇ ಹೆಸರು ಬರೆಯೋದಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. 4 ಅಕ್ಷರ ಇರೋರ ಹೆಸರು ಬರೆಯೋದಕ್ಕೆ ಹೋಗಿ 5 ತಪ್ಪು ಮಾಡ್ತಿದ್ರು. ಶಂಕರಾಚಾರ್ಯರು ಹೇಳ್ತಾರೆ, ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭಂ. ದುರ್ಲಭವಾದ ನರಜನ್ಮ ಒಂದು ಸಾಕು. ಇನ್ನೇನು ಬೇಡ, ಕೇವಲ ನರಜನ್ಮ ಒಂದು ಸಾಕು. ಹಣ ಏನು ದೊಡ್ಡ ಸಾಧನೆಯೋ? ಹಣ ಬಹಳ ದೊಡ್ಡ ಸಾಧನೆಯೇನೋ? ಕುರ್ಚಿ ಬಹಳ ದೊಡ್ಡ ಸಾಧನೆಯೇನೋ? ಏನು ಮಹಾ ಸಾಧನೆ ಅಂತ ನೀನು ಆರಾಮಾಗಿ ಕುಳಿತಿದ್ದೀಯೋ? ಭೂಲೋಕಕ್ಕೆ ಬಂದಂತ ಮಹಾತ್ಮರು ಹೇಳ್ತಾರೆ, ಹಣ ಬಹಳ ದೊಡ್ಡ ಸಾಧನೆಯ. ಹಣವನ್ನು ನಾನು ಅದನ್ನು ಏನೋ ಇದು ಮಾಡ್ತಾ ಇದ್ದೀನಿ, ಕಡೆಗಣಿಸ್ತಾ ಇದ್ದೀನಿ ದಯವಿಟ್ಟು ಅನ್ಕೋಬೇಡಿ. ಅದು ಮಹತ್ತರವಾದ ಶಕ್ತಿ. ಆದ್ರೆ ಮನುಷ್ಯನ ಶಕ್ತಿಗೆ ಹೋಲಿಸಿದ್ರೆ, ಅವನು ಒಳಗಡೆ ಇರೋ ಶಕ್ತಿಗೆ ಹೋಲಿಸಿದ್ರೆ ಅದು ಬಹಳ ತುಚ್ಛ. ಇದು ತಾತ್ಪರ್ಯ. ಹಾಗಾದ್ರೆ ನಾಳೆಯಿಂದ ಹಣ ಗಳಿಸೋದು ಬಿಟ್ಟು ಬಿಡೋಣ, ಸೋಂಬೇರಿಗಳಾಗೋಣ, ಭಿಕ್ಷೆ ಬೇಡ್ತಾ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡೋದಲ್ಲ. ದೊಡ್ಡ ಶ್ರೀಮಂತನಾಗುವುದು, ಬಿಲ್ ಗೇಟ್ಸ್ ಆಗುವುದು ಸಾಧನೆಯೇ. ಆದರೆ ಸಿದ್ಧಾರ್ಥನ ನಡೆ, ಅವನ ಚಹರೆ, ಅವನ ನಡವಳಿಕೆ ಗಮನಿಸಿದ್ರೆ ಚಕ್ರವರ್ತಿಯಾಗಿದ್ದವನು ಬಿಟ್ಟು ಬರೋದಕ್ಕೆ ಅವನು ದಡ್ಡನ. ಅವನು ಬಹಳ ದೊಡ್ಡದಾಗಿದ್ದಿದ್ರೆ ಬುದ್ಧ ಇಷ್ಟೆಲ್ಲ ಮಾಡಿ ಬೇರೆಯವರಿಗೆಲ್ಲ ಹಣವನ್ನೇ ಕೊಡ್ಬೋದಾಗಿತ್ತು. ಬುದ್ಧ ಕೊಟ್ನ, ರಾಮ ಕೊಟ್ನ, ಕೃಷ್ಣ ಕೊಟ್ನ, ರಾಮಕೃಷ್ಣರು ಕೊಟ್ರ. ಯಾವ ಅವತಾರ ಪುರುಷ ಬಂದು ತನ್ನ ಅನುಯಾಯಿಗಳಿಗೆ ಇದನ್ನು ಕೊಟ್ಟಿದ್ದಾನೆ? ಅಧಿಕಾರವನ್ನು ಕೊಟ್ಟಿದ್ದಾನ? ಬೇಡ, ಕವಿತಾ ಚಾತುರ್ಯ, ಪುಸ್ತಕ ಬರೆಯುವ ಸಾಮರ್ಥ್ಯ ಕೊಟ್ಟಿದ್ದಾನ? ಕೊಟ್ಟಿದ್ದೇನು? ಒಳಗಡೆ ಇರುವ ಆತ್ಮನನ್ನು ಜಾಗೃತಗೊಳಿಸಿಕೊಳ್ಳುವ ಟೆಕ್ನಿಕ್ ಏನಿದೆ, ಉಪಾಯ ಏನಿದೆ, ಅದನ್ನು ಪ್ರತಿಯೊಬ್ಬರು ತಮ್ಮ ಹತ್ತಿರ ಬಂದಂತ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದು ಮಲಗಿರುವ ಆತ್ಮನನ್ನು ಎಬ್ಬಿಸುವುದಕ್ಕೆ ಉಪಾಯ ಏನಿದೆ, ಆ ಉಪಾಯವನ್ನು ಅವರು ಹೇಳ್ಕೊಟ್ಟಿದ್ದು. ಯಾಕೆ? ಆ ಒಂದು ಉಪಾಯದಿಂದ ನೀನು ಮಹಾರಾಜನೂ ಆಗಬಲ್ಲೆ, ನೀನು ಕವಿಯೂ ಆಗಬಲ್ಲೆ, ನೀನು ವಿಜ್ಞಾನಿಯೂ, ಏಕಕಾಲದಲ್ಲಿ ವಿಜ್ಞಾನಿಯೂ ಆಗಬಲ್ಲೆ, ಧ್ಯಾನಕ್ಕೆ ಕುಳಿತರೆ ಮಹಾ ತಪಸ್ವಿಯಂತೆ ಧ್ಯಾನ ಮಾಡಬಲ್ಲೆ, ಬೇಕಾದ್ದನ್ನು ಸಂಕಲ್ಪ ಮಾತ್ರದಿಂದ ಪಡೆದುಕೊಳ್ಳಬಲ್ಲೆ. ಆ ಒಂದು ಆತ್ಮ ಜಾಗೃತವಾದರೆ ಇದೆಲ್ಲ ಉಪನಿಷತ್ತುಗಳಲ್ಲಿ ಬರುತ್ತೆ. ಹಾಗಾದರೆ ಆಧ್ಯಾತ್ಮಿಕತೆ ಎನ್ನುವಂತಹದ್ದು ಮುದುಕರಿಗ, ಯುವಕರಿಗ? ಜೀವನದಲ್ಲಿ ಏನನ್ನೂ ಪಡೆದುಕೊಳ್ಳುವ ಸಾಮರ್ಥ್ಯ ಬೇಕು ನನಗೆ ಅಂತ ಬಯಸಬೇಕಾದವನು ಯುವಕನ, ಮುದುಕನ? ಆಧ್ಯಾತ್ಮಿಕತೆ ಮುದುಕರ್ಗ? ಇದು ಶುದ್ಧ ಆಧ್ಯಾತ್ಮಿಕತೆ, ನಿಜವಾದ ಆಧ್ಯಾತ್ಮಿಕತೆ. ಉಪನಿಷತ್ತುಗಳು ಬೋಧನೆ ಮಾಡುವ, ವೇದಗಳ ಸಾರವಾದ ವೇದಾಂತ ಅಥವಾ ಉಪನಿಷತ್ತುಗಳು ಬೋಧನೆ ಮಾಡುವ ಆಧ್ಯಾತ್ಮಿಕತೆ. ಇದು ದೇಶದ ಎಲ್ಲರಿಗೂ ಕೂಡ ಇದು ಹೀಗಿದೆ, ಉಪನಿಷತ್ತುಗಳು ಹೀಗೆ ಹೇಳುತ್ತೆ ಅಂತ ದೇಶದ ಎಲ್ಲರಿಗೂ ಏನಾದರೂ ಗೊತ್ತಿದ್ದಿದ್ರೆ ಏನೇನೋ ಆಗ್ಬಿಡ್ತಿತ್ತು ಈ ದೇಶ. ವಿವೇಕಾನಂದರು ಕಣ್ಣೀರು ಹಾಕಿದರು. ಎಂಥ ಅದ್ಭುತವಾದ ಚಿಂತನೆಗಳು, ಪ್ರೇರಣಾ ಶಕ್ತಿಗಳು, ಪ್ರೇರಕ ಶಕ್ತಿಗಳು, ಪ್ರಚೋದಕ ಶಕ್ತಿಗಳು, ಸ್ಫೂರ್ತಿಯುತವಾದ ಮಾತುಗಳು ಉಪನಿಷತ್ನಲ್ಲಿದೆ. ಆದರೆ ಅಯ್ಯೋ ದುರಂತವೇನು, ಕಾಡಿನಲ್ಲೇ ಉಳಿದು ಬಿಟ್ಟವಲ್ಲ ಇವೆಲ್ಲ. ಕಾಡಿನಲ್ಲೇ ಉಳಿದು ಬಿಟ್ಟವಲ್ಲ.
ಶಂಕರಾಚಾರ್ಯರು ನಾಡಿಗೆ ತಂದ್ರು, ಆದ್ರೆ ನಾಡಿಗೆ ತಂದ್ರು ಕೂಡ ಮಠಗಳಲ್ಲಿ ಮಾತ್ರ ಉಳಿದು ಬಿಡ್ತಲ್ಲ. ನಾನು ಏನಾದರೂ ಮಾಡಿ ಈ ಮಹಾನ್ ಉಪನಿಷತ್ ತತ್ವಗಳನ್ನು ಮನೆ ಮನೆಗೂ ಒಯ್ಯಬೇಕು, ಪ್ರತಿ ಮನೆ ಬಾಗಿಲಿಗೆ ನಾನು ಇದನ್ನು ಒಯ್ಯಬೇಕು. ಹೇಗೆ ಒಯ್ಯೋದು? ವಿವೇಕಾನಂದರು ಯೋಚನೆ ಮಾಡಿದರು. ಅದಕ್ಕೆ ಬೇಕಾಗಿದೆ, ಅದಕ್ಕಾಗಿಯೇ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಬೇರೆಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ, ನನ್ನ ಕೆಲಸಕ್ಕಾಗಿ ಸ್ವಾಮೀಜಿ ವಿವೇಕಾನಂದರೇ ನಾವಿದೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ನನಗೆ ಸಹಾಯ ಮಾಡುವುದಕ್ಕೆ ಧಾವಿಸಿ ಬರಬಹುದಾದ ತ್ಯಾಗಿ ಯುವಕರ ಪಡೆಯನ್ನು ಕಟ್ಟಬೇಕು. ಆ ಯುವಕರೆಲ್ಲ ತ್ಯಾಗಿಗಳಾಗ್ಬೇಕು. ಈ ಮಾಯೆಯ ಆಕರ್ಷಣೆಗೆ ಒಳಗಾಗಬಾರದು. ಕಾಮ ಮತ್ತು ಕಾಂಚನ ಅವರನ್ನು ಆಕರ್ಷಿಸಬಾರದು. ಪರಿಶುದ್ಧರಾದ, ಪವಿತ್ರರಾದ, ಪರಿಶುದ್ಧರಾದ ತಪೋಜೀವನ ನಡೆಸುವಂತಹ ಯೋಗ ಜೀವನದಲ್ಲೇ ತಮ್ಮ ಆಯುಷ್ಯವನ್ನು ಕಳಿಬೇಕು ಅಂತ ಸಂಕಲ್ಪ ಮಾಡಿರ್ತಕ್ಕಂಥ ಭಾರತದ ಯುವಕರು ಸಾಕಷ್ಟು ಇದ್ದಾರೆ. ಇವನ್ನೆಲ್ಲ ಒಟ್ಟಿಗೆ ಒಂದ್ ಕಡೆ ಹಾಕ್ಬೇಕು. ನಾನು ಅವರಿಗೆ ಟ್ರೈನಿಂಗ್ ಕೊಡ್ಬೇಕು. ಅವ್ರಿಗೆಲ್ಲ ಊಟ ಬಟ್ಟೆ ಎಲ್ಲ ಉಚಿತವಾಗಿ ಕೊಡ್ಬೇಕು. ಅವ್ರಿಗೆಲ್ಲ ಒಂದು 10 ವರ್ಷ ಟ್ರೈನಿಂಗ್ ಕೊಡ್ಬೇಕು. ನಾಡಿನ ಮೂಲೆ ಮೂಲೆಗೂ ಇವ್ರನ್ನೆಲ್ಲ ಕಳಿಸ್ಬೇಕು. ಪ್ರತಿ ಮನೆಗೂ ಈ ಶಕ್ತಿಯುತವಾದ ಉಪನಿಷತ್ ಚಿಂತನೆಗಳನ್ನು ಹರಡಿ, ಒಳಗಡೆ ಇರುವ ಆತ್ಮ ಸ್ವಲ್ಪವೇ, ಕೃಷ್ಣ ಹೇಳಿದಂತೆ ಸ್ವಲ್ಪವೇ ಜಾಗೃತವಾಗ್ಬಿಟ್ರೆ ಏನೆಲ್ಲ ಆಗುತ್ತೆ ಅಂತ ಜನರಿಗೆ ಮತ್ತೆ 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 ಕಿವಿಯಲ್ಲಿ ಪಾಂಚಜನ್ಯದಿಂದ ಊದಿ ತಮ್ಮ ಸಾಮಾನ್ಯ ಜೀವನ, ಆ ಊಟ ಬಟ್ಟೆ ನಿದ್ದೆ ಹೆಂಡತಿ ಮಕ್ಕಳು, ಹೀಗೆ ತುಚ್ಛ ಜೀವನ ಬಂದ ಪಡುತ್ತ ಈ ಕ್ಷುದ್ರ ಜೀವನದಿ, ಬಂದ ಪಡುತ್ತ ಈ ಕ್ಷುದ್ರ ಜೀವನದಿ, ಆಮೇಲೆ ಏನ್ ಬರುತ್ತೆ? ಬಂದ ಪಡುತ್ತ ಈ ಕ್ಷುದ್ರ ಜೀವನದಿ, ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೇ ಇದೆ ಆ ರತನ. ಬಂದ ಪಡುತ್ತ ಈ ಕ್ಷುದ್ರ ಜೀವನದಿ, ಇನ್ನೂ ತೊರಳದಿರು ಮುನ್ನಡೆ ಸಕನೇ. ಉತ್ತಿಷ್ಠತ ಜಾಗೃತ ಅಂತ ತ್ಯಾಗಿ ಯುವಕರೇ ಮನೆ ಮನೆಗೂ ಹೋಗಿ ಒಬ್ಬೊಬ್ಬರು ಕಿವಿಯಲ್ಲೂ ಊದಿ ಏನಾದರೂ ಮಹತ್ತರವಾದ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತ ಹುಚ್ಚು ಹಿಡೀಲಿ. ಒಬ್ಬೊಬ್ಬರಿಗೂ ಕೂಡ ಲೌಕಿಕ ಅಂತನ್ನದೇ, ಆಧ್ಯಾತ್ಮಿಕ ಅನ್ನತನ್ನದೇ, ತಮಗೆ ಯಾವ ಕ್ಷೇತ್ರ ಬೇಕು ಆ ಕ್ಷೇತ್ರದಲ್ಲಿ ಮಹತ್ತರವಾದನ್ನು ಸಾಧಿಸಲಿ. ಸಾಮಾನ್ಯರಂತೆ ಲೈಫ್ ವೇಸ್ಟ್ ಮಾಡದಂತೆ ಅವರೆಲ್ಲ ಕೂಡ ನೋಡಿಕೊಳ್ಳಿ. ಭಾರತೀಯ ಯುವಕರನ್ನು ಬಡಿದೆಬ್ಬಿಸಿ, ನನಗಾಗಿ ಜೀವನ ತ್ಯಾಗ ಮಾಡೋದಕ್ಕೆ ಬಂದಿರುವ ಯುವಕರೇ, ಈ ಯುವಕರನ್ನೆಲ್ಲ ನಾನು ಸೇರಿಸಿ 16 ವರ್ಷ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ಬ್ರಹ್ಮಚಾರ್ಯ ಜೀವನ ನಡೆಸಿ, ಅಧ್ಯಯನಾದಿಗಳನ್ನು ಮಾಡಿ, ತಪೋ ಜೀವನ ನಡೆಸಿ, ರಾಮಕೃಷ್ಣರಿಗೆ ಪ್ರಾರ್ಥನೆ ಮಾಡಿ, ಅವರ ಕೃಪೆಯನ್ನು ಪಡೆದುಕೊಂಡು ಇದಕ್ಕೆ ಯೋಗ್ಯರಾಗಬೇಕು, ಸಜ್ಜಾಗಬೇಕು. ಆದ್ರೆ ಈ ಯುವಕರನ್ನೆಲ್ಲ ಟ್ರೈನಿಂಗ್ ಕೊಡೋದ್ನಂತ ದುಡ್ಡಿಲ್ವಲ್ಲ. ಊಟ ಬಟ್ಟೆ ಆದ್ರೂ ಕೊಡ್ಬೇಕೋ ಬೇಡವೋ ಅವ್ರಿಗೆ? ಅಷ್ಟಕ್ಕೂ 5 ಪೈಸೆ ಹತ್ರ ದುಡ್ಡಿಲ್ವಲ್ಲ. ಏನ್ ಮಾಡ್ಲಿ? ಇದೊಂದು ದೆವ್ವ ಹೊಕ್ಬಿಡ್ತು ವಿವೇಕಾನಂದರ ಮನಸ್ಸಿಗೆ. ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಈ ದೇಶ ಸುವರ್ಣ ಯುಗಗಳನ್ನು ಕಂಡಿರ್ತಕ್ಕಂಥ ಈ ದೇಶ, ಸ್ವರ್ಗವೇ ನಾಚಿಕೊಳ್ಬೇಕು ಹಾಗಿದ್ದಂಥ ಈ ಮಹಾನ್ ದೇಶ. ಯುರೋಪ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ ದೇಶ ಸಂಪತ್ತಿನಿಂದ ತುಂಬಿ ತುಳುಕಾಡ್ತಾ ಇದ್ದಾಗ ಎಡಗೈ ಯಾವುದು ಬಲಗೈ ಯಾವುದು ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಅಷ್ಟು ಅಜ್ಞಾನದಲ್ಲಿ ಬದುಕ್ತಿದ್ರು. ಆ ವೇಳೆಗೇನೆ ಇಂಥ ಉನ್ನತ ಮಟ್ಟದ ಸಾಧನೆ ಮಾಡಿದ್ದಂತ ನನ್ನ ದೇಶ ಇಷ್ಟು ದುರ್ಗತಿಯಿಂದ ಬಳಲ್ತಾ ಇರೋದು ನೋಡಿ ನಾನು ಸುಮ್ಮನೆ ಕೂತ್ಕೊಳಕ್ ಆಗ್ತಾ ಇಲ್ಲ. ಕಣ್ಣೀರು ಹಾಕಿದ್ರು, ಅತ್ತರು, ಏನೇನೋ ಮಾಡಿದ್ರು, ರಾಮಕೃಷ್ಣಗ್ ಬೇಡಿಕೊಂಡ್ರು, ಜಗನ್ಮಾತೆಗೆ ಬೇಡಿಕೊಂಡ್ರು. ಏನಾದ್ರೂ ನಂಗೆ ದಾರಿ ತೋರಿಸಿ ಈ ದೇಶವನ್ನು ಮೇಲೆ ಕೆತ್ತಬೇಕು. ಹುಚ್ಚೆ ಹಿಡಿದು ಬಿಡ್ತು, ದೆವ್ವ ಹಿಡಿದು ಬಿಡ್ತು ಅವರಿಗೆ ಈ ದೇಶವನ್ನು ಮೇಲೆ ಕೆತ್ತಬೇಕು. ಯಾವ ಮಟ್ಟಕ್ಕೆ ಅಂದ್ರೆ, ಬೆಟ್ಟದಂತಹ ಅಲೆಗಳು ಆ ಕನ್ಯಾಕುಮಾರಿ ಸಮುದ್ರದಲ್ಲಿ ಬರ್ತಾ ಇದ್ರೆ, ಶಾರ್ಕ್ ಮೀನುಗಳು, ಮೊಸಳೆಗಳು ಆ ಸಮುದ್ರದಲ್ಲಿ ಇದ್ರೆ, ಜೀವದ ಹಂಗು ತರದು ಸಮುದ್ರಕ್ಕೆ ಜಿಗಿದು ಅಲ್ಲಿ ಹೋಗಿ ಆ ಬಂಡೆಗೆ ಹೋಗಿ 3 ಹಗಲು 3 ರಾತ್ರಿ ಊಟ ನಿದ್ದೆ ಬಿಟ್ಟು ಅಲ್ಲಿ ಧ್ಯಾನಕ್ಕೆ ಕೊಡ್ತು ಬಿಟ್ರು. ಏನಾದ್ರೂ ಮಾಡ್ಬೇಕು ನನ್ನ ದೇಶಕ್ಕೆ. ಆವಾಗ ಯೋಚನೆ ಬರುತ್ತೆ, ನಾನು ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿ ಹಣ ಸಂಪಾದನೆ ಮಾಡ್ಬೇಕು. ಸನ್ಯಾಸಿಗಳು ಹಣ ಸಂಪಾದನೆ ಮಾಡೋ ಹಾಗಿಲ್ಲ, ಚಿಂತೆ ಇಲ್ಲ. ನಾನು ನನಗಾಗಿ ಏನ್ ಮಾಡ್ತಾ ಇಲ್ವಲ್ಲ, ಇನ್ನೊಬ್ಬರಿಗಾಗಿ ತಾನೇ ಮಾಡ್ತಾ ಇದ್ದೇನೆ. ಹಣ ಸಂಪಾದನೆ ಮಾಡ್ತೇನೆ, ದೇಶದ ಬೇರೆ ಬೇರೆ ಕಡೆ ಕೇಂದ್ರಗಳನ್ನು ಮಾಡ್ತೇನೆ, ಯುವ ಜನತೆಯನ್ನ ನಾನು ಜಾಗೃತಗೊಳಿಸ್ತೇನೆ.
ಅವರೆಲ್ಲ ಮನೆ ಮನೆಗೂ ಹೋಗಿ ಈ ಉನ್ನತ ಮಟ್ಟದ ಶಕ್ತಿಯುತವಾದ ಚಿಂತನೆಗಳನ್ನ ಜನರಿಗೆ ಹರಡುವ ಹಾಗೆ ಮಾಡ್ತೇನೆ. ತನ್ಮೂಲಕ ಈ ರಾಷ್ಟ್ರ ಎದ್ದು ನಿಂತು ಮತ್ತೊಮ್ಮೆ ಮೈ ಕೊಡವಿ ಧರ್ಮ ಅರ್ಥ ಕಾಮ ಮೋಕ್ಷಗಳ ತೌರ್ಮನೆಯಂತೆ ಧರ್ಮಾರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳ ಗಣಿ ಖನಿಯಾಗುವಂತೆ ಮತ್ತೊಮ್ಮೆ ಈ ರಾಷ್ಟ್ರವನ್ನು ನಾನು ಪರಿವರ್ತಿಸಬೇಕು. ಮತ್ತು ಈ ರಾಷ್ಟ್ರ ಎದ್ದ ಮೇಲೆ ಇದೇ ಧರ್ಮ ಬೋಧಕರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹೋಗಿ ಒಂದೊಂದೋ ದೇಶವನ್ನು ಎಬ್ಬಿಸಬೇಕು, ಇಡೀ ವಿಶ್ವಕ್ಕೆ ಕಲ್ಯಾಣವಾಗಬೇಕು ಅಂತ ವಿವೇಕಾನಂದರು ಯೋಚನೆ ಮಾಡಿದ್ರು. ಅದಕ್ಕಾಗಿ ಅಮೆರಿಕಾಗೆ ಹೋದ್ರು. ಅವರ ಕರೆಗೆ ಹೋಗ್ಬಿಟ್ಟು ನಾವೆಲ್ಲ ಮನೆ ಮಠಗಳನ್ನು ಬಿಟ್ಟು ನಾವು ಸಾಮಾನ್ಯರ ಹಾಗೆ ಬದುಕಬಹುದಾಗಿತ್ತು. ಆದ್ರೆ ವಿವೇಕಾನಂದರ ಪಾಂಚಜನ್ಯ ಕಿವಿಗೆ ಹೊಕ್ಬಿಟ್ರೆ ಅದನ್ನ ನಿದ್ದೆ ಕೆಡಿಸುತ್ತೆ. ನೀವು ಆರಾಮವಾಗಿ ನಿಮ್ಮ ಪಾಡು ನೀವು ಇರೋದಕ್ಕೆ ನಿಮ್ಮನ್ನು ಬಿಡಲ್ಲ ಅದು. ಹೀಗಾಗಿ ಕೆಲವರೆಲ್ಲ ಮನೆ ಬಿಟ್ರು, ಇನ್ನು ಕೆಲವರು ಮನೆಯಲ್ಲೇ ಇದ್ದುಕೊಂಡೇ ಸ್ವಾಮಿ ವಿವೇಕಾನಂದರು ಕೆಲಸ ಮಾಡ್ತಾ ಇದ್ದಾರೆ. ವಿವೇಕಾನಂದರ ಅನುಯಾಯಿ ಭಕ್ತ ಆಗೋದಕ್ಕೆ ಮನೆನೇ ಬಿಡ್ಬೇಕಂತಲ್ಲ, ಆದ್ರೆ ಯಾವುದೇ ಮನುಷ್ಯ ಸ್ವಾಮಿ ವಿವೇಕಾನಂದರ ಚಿಂತನೆ ಆ ಮೊಸರಿನ ತೊಟ್ಟು ಹಾಲನ್ನು ಪೂರ್ತಿ ವ್ಯಾಪಿಸಿದಂತೆ ಒಳಗಡೆ ನಮ್ಮ ಪ್ರಜ್ಞೆ ನಮ್ಮ ಮನಸ್ಸನ್ನು ವ್ಯಾಪಿಸಿ ಬಿಟ್ರೆ ಇನ್ನು ಅವನು ಸ್ವಾರ್ಥಿಯಾಗಿ ಬದುಕಲಾರ. ನನ್ನ ರಾಷ್ಟ್ರಕ್ಕೂ ನನಗೂ ಏನ್ ಸಂಬಂಧ, ಈ ಬಡವರಿಗೂ ನನಗೂ ಏನ್ ಸಂಬಂಧ, ಈ ಊರಿನಲ್ಲಿ ಎಜುಕೇಶನ್ ಬಹಳ ಹಿಂದೆ ಬಿದ್ದಿದೆ ಏನ್ ಸಂಬಂಧ ನನಗೆ, ಈ ಊರಿನಲ್ಲಿ ಪ್ರಾಬ್ಲಮ್ ಇದೆ ಏನ್ ಸಂಬಂಧ ನನಗೆ. ಹಾಗೆ ಕೂಡಲಾರ ಸ್ವಾಮಿ ವಿವೇಕಾನಂದರ ಚಿಂತನೆ ಒಳಕ್ಕೆ ಬಂದ್ಬಿಟ್ರು. ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಮಾಡಬೇಕು ಅಂದ್ರು, ಎಲ್ಲರೂ ಕಾರ್ಯಕ್ರಮ ಹಾಕೊಂಡ್ರು. ಮಂಗಳೂರು ರಾಮಕೃಷ್ಣ ಆಶ್ರಮದವರು ಕಾರ್ಯಕ್ರಮ ಹಾಕೊಂಡ್ರು. ಇಡೀ ಇಂಡಿಯಾದಲ್ಲಿ ಮೊದಲನೇ ಸ್ಥಾನ ಬಂದಿದ್ದು ಮಂಗಳೂರು ರಾಮಕೃಷ್ಣ ಆಶ್ರಮ. ಯಾವ ಆಸ್ಪತ್ರೆಯನ್ನಾದ್ರೂ ತಗೊಳ್ಳಿ, ಅತ್ಯಂತ ಕಡಿಮೆ ಹಣ ಅತ್ಯಂತ ಶ್ರೇಷ್ಠ ಮಟ್ಟದ ಸೇವೆ ಇಂಡಿಯಾದಲ್ಲಿ ನೀವು ಕಾಣಬೇಕಾ, ಅದು ರಾಮಕೃಷ್ಣ ಆಶ್ರಮದಲ್ಲಿ. ಯಾವುದೇ ಶಾಲೆ ತಗೊಳ್ಳಿ, ಕಡಿಮೆ ಹಣ ಉನ್ನತ ಮಟ್ಟದ ಚಿಂತನೆ ಸಿಗಬೇಕು, ಮಕ್ಕಳಿಗೆ ಟ್ರೈನಿಂಗ್ ಸಿಗ್ಬೇಕಾ, ಅದು ರಾಮಕೃಷ್ಣ ಆಶ್ರಮದಲ್ಲಿ. ಯಾವುದನ್ನೇ ನೀವು ತಗೊಳ್ಳಿ, ಹೈಯೆಸ್ಟ್ ಕ್ವಾಲಿಟಿ ನಿಮ್ಗೆ ಸಿಗ್ಬೇಕಾ ಇಂಡಿಯಾದಲ್ಲಿ, ಅದು ರಾಮಕೃಷ್ಣ ಆಶ್ರಮದಲ್ಲಿ. ಯಾಕೆ, ಅಲ್ಲಿ ಕೆಲಸ ಮಾಡೋರು ಯಾರು, ನಿದ್ದೆ ಕೆಡಿಸ್ಕೊಂಡು ಸ್ವಾಮೀಜಿ ವಿವೇಕಾನಂದರೇ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ಕನಸು ನನಸಾಗುವುದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ರಾತ್ರಿ ನಿದ್ದೆ ಕೆಟ್ಟು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಅವ್ರ ಪುಸ್ತಕ ಓದಿ ರಾಮಕೃಷ್ಣಗೆ ಪ್ರಾರ್ಥನೆ ಮಾಡಿ ಟ್ರೈನಿಂಗ್ ತಗೊಂಡು ಏನಾದ್ರೂ ಮಾಡ್ಬೇಕು ನಾನು ಅಂತ ಬಂದಿರೋರೇ ಅಲ್ಲಿರೋದ್ರಿಂದ ಅಲ್ಲಿ ಹೈಯೆಸ್ಟ್ ಕ್ವಾಲಿಟಿ. ಎಲ್ಲಿ ಬೇಕಾದ್ರೂ ಹೈಯೆಸ್ಟ್ ಕ್ವಾಲಿಟಿ ಬರಬಹುದು. ಗೌರ್ಮೆಂಟ್ ಆಫೀಸ್ನಲ್ಲೂ ಪ್ರಪಂಚದ ನಂಬರ್ 1 ಈ ಗೌರ್ಮೆಂಟ್ ಆಫೀಸ್, ಪ್ರಪಂಚದ ನಂಬರ್ 1 ಸಿಂಧನೂರ್, ಪ್ರಪಂಚದ ನಂಬರ್ 1 ಈ ಬೀದಿ, ಪ್ರಪಂಚದ ನಂಬರ್ 1 ಈ ಹೋಟೆಲ್. ಪ್ರತಿಯೊಂದು ಕಡೆ ಆ ಸಾಧನೆ ಬರಬಹುದು. ಯಾವಾಗ ವಿವೇಕಾನಂದರ ಚಿಂತನೆ ಒಳಕ್ಕೆ ಹೋಗಬೇಕು. ಒಳಗಡೆ ನನ್ನ ಹತ್ರ ಇರುವ ಶಕ್ತಿಗಳು ಎಷ್ಟು ಶಕ್ತಿಗಳನ್ನು ಇಟ್ಕೊಂಡು ಹುಟ್ಟಿದ್ದೀನಿ ನಾನು. ಇವತ್ತು ನಾನು ಬದುಕ್ತಾ ಇರೋದು ಹುಳದಂತೆ ಬದುಕ್ತಾ ಇದ್ದೀನಿ. ಶಂಕರಾಚಾರ್ಯ ಅವರು ಹೇಳಿದೆ, ದುರ್ಲಭವಾದ ನರಜನ್ಮವನ್ನು ಪಡೆದುಕೊಂಡು ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ, ಅವರಲ್ಲೂ ಪುರುಷ ಜನ್ಮವನ್ನು ಪಡೆದುಕೊಂಡು. ಪುರುಷ ಜನ್ಮ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಇಷ್ಟೇ, ಪುರುಷ ಎಲ್ಲಿ ಬೇಕಾದ್ರೂ ಒಬ್ಬೊಬ್ಬನೇ ಹಿಮಾಲಯ ಪರ್ವತದ ಗುಹೆಯಲ್ಲಿ 6 ತಿಂಗಳು ಒಬ್ಬನೇ ಇರ್ಬೋದು, ಸ್ತ್ರೀ ಆದವಳು ಇರೋಕ್ಕಾಗುತ್ತಾ? ಹಾಗಾದ್ರೆ ಒಬ್ಬೊಬ್ಬಳೇ ಹೋಗಿ ಗುಹೆಯಲ್ಲಿ 6 ತಿಂಗಳು 1 ವರ್ಷ ಯಾರು ಸಾಯ್ದ ಹೋಗ್ತೀನಿ ಅಂತ ಆಗುತ್ತಾ? ಇಷ್ಟೇ ಅದ್ರಲ್ಲಿ. ಇವನ್ಗೆ ಅದೊಂದು ಅನುಕೂಲ ಇದೆ, ಕಾಡಲ್ಲಿ ಹೋಗಿ 1-2 ವರ್ಷ ಒಬ್ಬನೇ ಇದ್ಬಿಡ್ಬೋದು, ಸ್ತ್ರೀ ಇರೋಕ್ಕಾಗುತ್ತೆ. ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ, ಅದರಲ್ಲೂ ಒಂದಷ್ಟು ಉಪನಿಷತ್ ಚಿಂತನೆಗಳನ್ನು ತಲೆಗೆ ಹಾಕೊಂಡು ಪುರುಷ ಜನ್ಮ ಪಡ್ಕೊಂಡು ನರಜನ್ಮ ಪಡ್ಕೊಂಡು ಎಷ್ಟು ಆತ್ಮಮುಕ್ತವು ನಯತೇತ ಮೂಢದೇವಿ. ಓ ಮನುಷ್ಯನೇ, ಆಶ್ಚರ್ಯಕರನಾದ ವ್ಯಕ್ತಿಯಾಗಿ ನೀನ್ ಇನ್ನೂ ಬೆಳಿಲಿಲ್ಲ ಅಂತಂದ್ರೆ, ಅಂತಹ ಮತ್ ಸಾಧನೆ ನೀನ್ ಇನ್ನೂ ಮಾಡಿಲ್ಲ ಅಂದ್ರೆ, ಎಷ್ಟು ಆತ್ಮಮುಕ್ತವು ನಯತೇತ ಮೂಢದೇಹಿ ಸ ಆತ್ಮ ಸ್ವಂ ವಿನಿಹಂತ್ಯ ಸದ್ಗ್ರಹ. ಹಾಗಾದ್ರೆ ನೆನಪಿಟ್ಕೋ, ನೀನು ಆತ್ಮಹತ್ಯೆ ಮಾಡ್ಕೊಂಡಿದೀಯ. ಇಂತಹ ಸಾಧನೆ ಮಾಡಲಿಲ್ಲ ಅಂದ್ರೆ ನರಜನ್ಮ ಪಡೆದುಕೊಂಡು ಪುರುಷ ಜನ್ಮ ಪಡೆದುಕೊಂಡು ಉಪನಿಷತ್ ಚಿಂತನೆ ಆಗಾಗ ಒಂಚೂರು ಕಿವಿಗೆ ಬಿದ್ದು ಮಹತ್ತರವಾದಂತಹ ಬದಲಾವಣೆಗಳನ್ನು ತಂದುಕೊಳ್ಳಿಲ್ಲ ನೀನು, ಶಕ್ತಿಗಳನ್ನು ಜಾಗೃತಗೊಳಿಸ್ಕೊಳ್ಳಿಲ್ಲ ನೀನು ಅಂದ್ರೆ ಇದೊಂದು ರೀತಿ ಆತ್ಮಹತ್ಯೆಯೇ ಮೂಢನೇ, ಇದೊಂದು ರೀತಿ ಆತ್ಮಹತ್ಯೆಯೇ. ಇಲ್ಲೆಲ್ಲ ನಾವು ಕಾಣೋದೇನು, ಜೀವನದಲ್ಲಿ ಮಹತ್ತರವಾದನ್ನು ಸಾಧಿಸಬೇಕು ನಾನು.
ಇಲ್ಲ ಅಂದ್ರೆ ನನ್ನ ಲೈಫ್ ವೇಸ್ಟ್ ಮಾಡ್ಕೋಬಾರ್ದು. ಇದು ನಿಜವಾದ ಈ ಆಧ್ಯಾತ್ಮಿಕತೆಯಿಂದ ಇಂಜಿನಿಯರ್ ಆಗಿದ್ದುಕೊಂಡೇ ಯೋಗಿಯಾಗಬಲ್ಲ, ಡಾಕ್ಟರ್ ಆಗಿದ್ದುಕೊಂಡೇ ಯೋಗಿಯಾಗಬಲ್ಲ. ಯೋಗಿ ಅಂದ್ರೆ ನೆನಪಿಟ್ಕೊಳ್ಳಿ, ಒಳಗಡೆ ಇರುವ ಶಕ್ತಿಗಳು ಚೂರು ವೇಸ್ಟ್ ಆಗದೆ ಯಾರಲ್ಲಿ ಜಾಗೃತವಾಗಿದೆಯೋ ಅವರೆಲ್ಲ ಯೋಗಿಗಳೇ. ಅದೇ ಯೋಗ ಅಂದ್ರೆ ಒಳಗಡೆ ಇರುವ ಶಕ್ತಿಗಳು ವೇಸ್ಟ್ ಆಗದೆ ಜಾಗೃತವಾಗಿರುವ ಆ ಪ್ರಕ್ರಿಯೆಯಲ್ಲಿ, ಆ ಪ್ರಯತ್ನದಲ್ಲಿ ಒಂದ್ ಸ್ವಲ್ಪ ಸಾಧನೆಯನ್ನು ಮಾಡಿದ್ದಾನೆ, ಪ್ರಯತ್ನವನ್ನು ಇಂದು ಮುಂದುವರಿಸ್ಕೊಂಡು ಹೊರಟಿದ್ದಾನೆ, ಇವನು ಯೋಗಿ. ಅಷ್ಟೇ ಯೋಗ ಅಂದ್ರೆ. ಸಿದ್ಧಿಪಾದ ಅಂತ ಬರುತ್ತೆ. ಜನಸಾಮಾನ್ಯರಿಗೆ ಸಾಧ್ಯವಾಗದೇ ಇರುವುದನ್ನೆಲ್ಲ ಯೋಗಿ ಸಾಧಿಸ್ತಾನೆ ಅಂತ ಪತಂಜಲಿ ಮಹರ್ಷಿ ಹೇಳ್ತಾನೆ. ಇದು ಅದೇ. ಎಲ್ಲರೂ ಇಂಜಿನಿಯರ್ ಆಗಬಹುದು, ಸಾಮಾನ್ಯ ಇಂಜಿನಿಯರ್ ಅಲ್ಲ, ಮಹಾ ಇಂಜಿನಿಯರ್ ವಿಶ್ವೇಶ್ವರಯ್ಯ ಆಗ್ಬಿಟ್ಟಿದ್ದಾನೆ ಅಂದ್ರೆ ಅಲ್ಲಿ ಅವನು ಯೋಗ ಮಾಡಿದ್ದಾನೆ, ಯೋಗ ಜಾಗೃತವಾಗಿದೆ. ಸಾಮಾನ್ಯ ಪ್ರೊಫೆಸರ್ ರಾಧಾಕೃಷ್ಣನ್ ಆಗ್ಬಿಟ್ಟಿದ್ದಾನೆ, ಅಲ್ಲಿ ಯೋಗ ಜಾಗೃತವಾಗಿದೆ. ಸಾಮಾನ್ಯ ಕವಿ ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಆಗ್ಬಿಟ್ಟಿದ್ದಾನೆ, ಅಲ್ಲಿ ಯೋಗ ಜಾಗೃತವಾಗಿದೆ. ಆಶ್ಚರ್ಯಕರವಾದ ವ್ಯಕ್ತಿಗಳು ತಾನೆ ಇವರೆಲ್ಲ, ಅಲ್ಲೆಲ್ಲ ಯೋಗ ಜಾಗೃತವಾಗಿದೆ. ಯೋಗ ಅಂದ್ರೆ ಏನು? ಸಾಮಾನ್ಯನಂತೆ ಬದುಕದೆ ಅಸಾಮಾನ್ಯನಾಗಿ ಬದುಕಬೇಕಾದ್ದೇ. ಅದಿಲ್ಲ ಅಂದ್ರೆ ನಾನು ಬದುಕಲಾರೆ, ಹುಚ್ಚೆ ಹಿಡಿದಿದ್ದ ನಿದ್ದೆ ಕಿಟ್ಟೋಗಿದೆ. ಇಂಥ ಒಬ್ಬೊಬ್ಬನು ಅವನಿರುವ ಜಾಗದಲ್ಲೇ ಅವನನ್ನು ಮಹತ್ವಕ್ಕೆ ಏರಿಸುವುದೇ ವೇದಾಂತ. ಮಹಾಭಾರತದಲ್ಲಿ ಗೃಹಿಣಿಯಾಗಿದ್ದುಕೊಂಡು ಗಂಡನ ಸೇವೆ ಮಾಡಿಕೊಂಡು ಯೋಗಿ ಆಗ್ಬಿಡ್ತಾಳೆ. ಮಾಂಸದ ವ್ಯಾಪಾರ ಮಾಡ್ತಾ ಮಾಡ್ತಾ ಯೋಗಿ ಆಗ್ಬಿಡ್ತಾನೆ. ಇದೇ ವೇದಾಂತ. ಎಲ್ಲರೂ ಸನ್ಯಾಸಿಗಳು ಬೇಡ, ಸಿದ್ಧಾರ್ಥ ಆಗಿದ್ದಾಯ್ತು. ನಾವೊಂದಿಬ್ಬರು ಆಗ್ಬಹುದು, ಇನ್ನೊಂದಿಬ್ಬರು ಆಗ್ಬಹುದು. ಅದು ಎಲ್ಲರಿಗೂ ಅನಿವಾರ್ಯ ಏನಲ್ಲ. ಆದ್ರೆ ಒಳಗಡೆ ಮಲಗಿರುವ ಶಕ್ತಿಗಳನ್ನು ಎಬ್ಬಿಸಬೇಕಾದ್ದು ಎಲ್ಲರಿಗೂ ಅನಿವಾರ್ಯ. ಹೀಗೆ ಪ್ರೀತಿಯ ಬಂಧುಗಳೇ, ರಾಮಕೃಷ್ಣರು ಇದನ್ನೆಲ್ಲ ಹೇಳಿ ಕೊನೆಗೆ ಒಂದು ಉಪಾಯ ಕೊಟ್ರು. ನಾನು ದೊಡ್ಡ ಆಸ್ತಿವಂತನಾಗಿದ್ದೇನೆ, ನೀನು ನನಗೆ ಸೇರಿದವನಾಗ್ಬಿಟ್ರೆ ನನ್ನ ಆಸ್ತಿಯಲ್ಲಿ ನಿನಗೂ ಭಾಗ ಬರುತ್ತದೆ. ನಾನು ಅಡುಗೆ ಮಾಡಿದ್ದೇನೆ, ನೀನು ಬಂದು ತಿನ್ನು ಬಾ. ರಾಮಕೃಷ್ಣರು ಯಾರನ್ನೋ ನೋಡಿದರು ಅವರಿಗೆ ಒಳಗಡೆ ಶಕ್ತಿಗಳು ಜಾಗೃತವಾಗ್ಬಿಡ್ತು, ಯಾರನ್ನೋ ಮುಟ್ಟಿದ್ರು ಅವರಿಗೆ ಶಕ್ತಿಗಳು ಜಾಗೃತವಾಗ್ಬಿಡ್ತು. ಇಷ್ಟೊತ್ತು ನಾನೇನು ಹೇಳಿದೆ, ಇದರ ಸರಳ ಉಪಾಯ, ಸುಲಭ ಉಪಾಯ ರಾಮಕೃಷ್ಣರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮತ್ತು ಕಲ್ಪತರೋಡೆ ಮೊನ್ನೆ ಜನವರಿ 1ನೇ ತಾರೀಕು ಬಂದವರಿಗೆಲ್ಲ ಅವ್ರು ಏನ್ ತಪಸ್ಸು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ, ಎಂಥದ್ದು ಇಲ್ಲ. ಹೋಗು, ನಿನಗೆ ಜಾಗೃತವಾಗಲಿ. ಜಾಗೃತ ಆಯ್ತು. ಯಾವ ಮಟ್ಟಕ್ಕೆ ಜಾಗೃತವಾಯಿತು? ಅವರೇ ಬೇರೆ ಯಾರ್ಯಾರಲ್ಲೋ ಜಾಗೃತಗೊಳಿಸುವಷ್ಟರ ಮಟ್ಟಿಗೆ ಜಾಗೃತವಾಗ್ಬಿಡ್ತು. ಇದು ರಾಮಕೃಷ್ಣರ ಮಹಿಮೆ. ಆದ್ದರಿಂದ ಎಲ್ಲ ಊರುಗಳಲ್ಲೂ ಬಯಸ್ತಾರೆ, ನಮ್ಮೂರಿಗೊಂದು ರಾಮಕೃಷ್ಣಾಶ್ರಮ ಬರಲಿ, ನಮ್ಮೂರಿಗೊಂದು ರಾಮಕೃಷ್ಣಾಶ್ರಮ ಬರಲಿ ಬಯಸ್ತಾರೆ. ಇಲ್ಲಿ ಜಾತಿ ಮತ ಪಂಥ ನೀನು ಹೀಗೆ ಬರಬೇಕು, ಮಡಿ ಅನ್ನೋದು ಯಾವ ಥರದ್ದಿಲ್ಲ. ಯಾವ ಜಾತಿಯೂ ಇಲ್ಲ, ಯಾವ ಪಂಥವು, ಯಾರು ಬೇಕಾದರೂ. ರಾಮಕೃಷ್ಣಾಶ್ರಮದ ಅಧ್ಯಕ್ಷರು ಹಿಂದೂಗಳ ಯಾವ ಜಾತಿಯವನೂ ಆಗಬಹುದು, ಕ್ರಿಶ್ಚಿಯನ್ ಆಗಬಹುದು, ಮುಸಲ್ಮಾನನಾಗಬಹುದು, ಯಾರು ಆಗಬಹುದು. ಮಠದ ಮುಖ್ಯಸ್ಥ ಮಹಾಧ್ಯಕ್ಷರು ಕುವೆಂಪು ಬರೀತಾರೆ, ಈ ರೀತಿಯ ಸರ್ವರಿಗೂ ಬಾಗಿಲು ತೆರೆದಿರ್ತಕ್ಕಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇರೆ ಎಲ್ಲಿದೆ? ಇದು ಕುವೆಂಪು ಮಾತು. ಸರ್ವರಿಗೂ ಬಾಗಿಲು ತೆಗೆದಿದೆ. ನೀನೇನಾದ್ರೂ ಈ ಮಠದ ಮುಖ್ಯಸ್ಥನಾಗ್ತೀಯಾ? ಬಾ ಕೂತ್ಕೋ ಬಾ. ನೀನು ಯಾವ ಜಾತಿ ಯಾವ ಧರ್ಮ ನಾವು ನೋಡೋದೇ ಇಲ್ಲ, ಬಾ ಕೂತ್ಕೋ ಬಾ. ತಪಸ್ವಿಯ ನೀನು? ಸನ್ಯಾಸಿ ಅಂದ್ರೆ ಏನು? ಬ್ರಹ್ಮಚರ್ಯ, ಕಾಮಕಾಂಚನ ತ್ಯಾಗಿ. ಕಾಮಕಾಂಚನ ತ್ಯಾಗಿಯ, ಕಾವ್ಯಧಾರಿಯ, ತಪಸ್ವಿಯ? ಬಾ ನೀನು ಕೂತ್ಕೋ ಬಾ. ಬೇರೆ ಎಲ್ಲಿದೆ ಅಂತ ಕುವೆಂಪು ಕೇಳ್ತಾರೆ. ಹೀಗಾಗಿ ಇವತ್ತು ರಾಮಕೃಷ್ಣಾಶ್ರಮ ಯಾವ ಊರಿಗೆ ಹೋದ್ರು ಜನ ಮನ್ನಣೆ ಗಳಿಸುತ್ತೆ. ಪ್ರಪಂಚದ ಮೂಲೆ ಮೂಲೆ ಸನ್ಯಾಸಿಗಳ ಕೊರತೆ. ಇನ್ನೂ 1,000 ಜನ ಸನ್ಯಾಸಿಗಳು ಬೇಕು ಇವತ್ತು. ಆಶ್ರಮಕ್ಕಿರುವ ಡಿಮ್ಯಾಂಡ್ ಪೂರೈಸೋದಕ್ಕೆ ಇನ್ನೊಂದು 1,000 ಜನ ಸನ್ಯಾಸಿಗಳು ಬೇಕು. ಜಿಲ್ಲೆಗಳಲ್ಲೆಲ್ಲ ಜನರು ಸಾಕಾಯ್ತು, ತಾಲ್ಲೂಕಿನಲ್ಲಿ ಬೇಕು. ಆಂಧ್ರ ಪ್ರದೇಶಲ್ಲೆಲ್ಲ ಸೆಂಟರ್ಸ್ ಇದೆ, ಆದ್ರೆ ಸನ್ಯಾಸಿಗಳಿಲ್ಲ. ಸೆಂಟರ್ ಇದ್ರೆ ಅಲ್ಲೊಂದು ಸನ್ಯಾಸಿ ಸಿಗ್ಬೇಕು. ನಿಮ್ಮೂರಿನ ಅದೃಷ್ಟ, ನಿಮ್ಗೆ ಸನ್ಯಾಸಿಗಳು ಸಿಕ್ಬಿಟ್ರು. ಎಷ್ಟೋ ಊರುಗಳಲ್ಲಿ 50-60 ವರ್ಷ ಆಗಿರುತ್ತೆ ಆಶ್ರಮ ಕಟ್ಟಿ, ಅದು ಸನ್ಯಾಸಿಗಳೇ ಇರಲ್ಲ.
ಏನೇ ಇರ್ಲಿ, ಮಠ ಅಂದ್ರೆ ಸನ್ಯಾಸಿ. ನೆನಪಿಟ್ಕೋಬೇಕು. ದೇವಸ್ಥಾನದ ದೇವರಿಲ್ಲ ಅಂದ್ರೆ ಹೇಗೆ, ಮನೆಯಲ್ಲಿ ತಾಯಿ ಇಲ್ಲ ಅಂದ್ರೆ ಹೇಗೆ, ಹಾಗೆ ಮಠ ಅಂದ್ರೆ ಸನ್ಯಾಸಿ ಇಲ್ಲ ಅಂದ್ರೆ ಹೇಗೆ. ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ನೀವು ಅಷ್ಟೇನೆ. ಇಲ್ಲಿ ಎಲ್ಲ ಮನೆ ಬಿಟ್ಟು ಬಾ, ಹೆಂಡ್ತಿನ ಬಿಟ್ಬಿಡು, ಅಥವಾ ನೀನು ಗಂಡನ್ ಬಿಟ್ಬಿಡಮ್ಮ, ನಾನಮ್ಮ ಇನ್ನೂ ಏನೇನೋ ಆಗ್ಬೇಕು, ನನ್ನ ಒಳಗಡಿರುವ ಶಕ್ತಿಗಳು ವ್ಯರ್ಥವಾಗದಂತೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಅನ್ನೋ ತುಡಿತ ನಿನ್ನಲ್ಲಿದೆಯಾ, ನಿನಗೆ ಖಂಡಿತ ರಾಮಕೃಷ್ಣ ಕೃಪೆಯಾಗುತ್ತೆ. ಆ ತುಡಿತ ಎಷ್ಟಿದೆಯೋ ಅಷ್ಟು ಬೇಗ, ಅಷ್ಟು ಜಾಗ, ಅಷ್ಟು ಬೇಗನೆ, ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಾಮಕೃಷ್ಣ ನಿನಗೆ ಒಳ್ಳೆಯದು. ಅದನ್ನ ಅವ್ರು ಹೇಳ್ತಾರೆ ವ್ಯಾಕುಲತೆ. ರಾಮಕೃಷ್ಣನಕ್ಕೆ ಇಟ್ಟಿರೋ ಹೆಸರು ವ್ಯಾಕುಲತೆ. ವ್ಯಾಕುಲತೆ ಇದೆಯಾ ನಿನ್ನ ಒಳಗಡೆ, ಅರುಣೋದಯವಾದಂತೆ. ಇನ್ನು ಸೂರ್ಯೋದಯಕ್ಕೆ ಬಹಳ ಹೊತ್ತು ಕಾಯಬೇಕಾಗಿಲ್ಲ. ಆದ್ದರಿಂದ ವ್ಯಾಕುಲ ಚಿತ್ತನಾಗು. ವ್ಯಾಕುಲತೆಯಿಂದ ಪರಮಾತ್ಮನನ್ನು ಕರಿ. ಭಜನೆ ಮಾಡುವಾಗ, ಜಪಕ್ಕೆ ಕುಳಿತುಕೊಂಡಾಗ ವ್ಯಾಕುಲನಾಗು. ಪರಮಾತ್ಮ, ನನ್ನ ಒಳಗಡೆ ನೀನೇ ತಾನೇ ಕುಳಿತಿರುವುದು, ಜಾಗೃತನಾಗು, ಜಾಗೃತನಾಗು, ವ್ಯಾಕುಲನಾಗು. ಹೀಗೆ ಉಪಾಯಗಳನ್ನು ಹೇಳ್ಕೊಟ್ಟಿದ್ದಾರೆ ರಾಮಕೃಷ್ಣರು. ನಾವು ಉದ್ಧಾರವಾಗುವುದಕ್ಕೆ ಯಾವ ಒಂದನ್ನು ಜಾಗೃತಗೊಳಿಸೋದ್ರಿಂದ ನಾವು ಜೀವನದಲ್ಲಿ ಬಯಸುವ ಎಲ್ಲಾ ಮಹಿಮೆಗಳು ಬರುತ್ತೋ ಅದನ್ನೇ ಬಂದ ಪ್ರತಿಯೊಬ್ಬ ಅವತಾರ ಪುರುಷನು ನಮ್ಗೆ ತೋರಿಸ್ಕೊಟ್ನೆ ಹೊರತು, ನಾವು ಯಾವುದರ ಹಿಂದೆ ಬಿದ್ದಿದ್ದೀವಿ ಅಜ್ಞಾನದಿಂದ, ಅದನ್ನು ಕೊಡುವುದಕ್ಕೆ ಯಾವ ಅವತಾರ ಪುರುಷನು ಬರಲಿಲ್ಲ. ರಾಮಕೃಷ್ಣರು ಅಷ್ಟೇ, ಯಾರಾದ್ರೂ ಅಷ್ಟೇ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ನಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು. ಆವಾಗ ಸಾರ್ಥಕವಾಗುತ್ತೆ. ಸಾಧುಗಳು ಇರ್ತಾರೆ, ಅದ್ಭುತವಾದ ರಾಮಕೃಷ್ಣ ವಚನವೇದ, ಏನು ಪುಸ್ತಕ ಅದು, ಆ ಪುಸ್ತಕಕ್ಕೆ ಬೆಲೆ ಏನು ಹೇಳೋಣ ಅಂತದ್ದು 1,000 ಪುಸ್ತಕಗಳಿವೆ. ಯಾವ ಪುಸ್ತಕವನ್ನು ತೆಗೆದು ಒಂದು ಪುಟ ಓದಿದ್ರು ಕೂಡ, ಓ ಹೀಗೆ ನಾನು ಸರಿಯಾಗಿದ್ದೀನಿ, ಓ ಹೀಗ ನಾನು ಸರಿಯಾಗಿ ಇಟ್ಕೋಬೇಕು, ಎಷ್ಟು ವ್ಯರ್ಥವಾಗ್ತಾ ಇದೆ ನನ್ನ ಜನ್ಮ, ಈ ಭಾವನೆ ಬಂದೇ ಬರುವ ಹಾಗೆ ಎಷ್ಟೆಷ್ಟೋ ಪುಸ್ತಕಗಳಿದೆ. ತಗೊಂಡು ಹೋಗಿ ಅಧ್ಯಯನ ಮಾಡಿ, ವ್ಯಾಕುಲರಾಗಿ ಬಂದು ಕೂತ್ಕೊಂಡಿದ್ದೀಯ, ಜಪ ಧ್ಯಾನ ಮಾಡಿ. ಚೆನ್ನಾಗಿದೆ, ಪ್ರೇಯರ್ ಹಾಲ್ ಬಹಳ ಚೆನ್ನಾಗಿದೆ. ಯಾವಾಗ ನೋಡಿದ್ರು ಪ್ರೇಯರ್ ಹಾಲ್ ತುಂಬಿರುವ ಹಾಗೆ ಯಾರೋ ಧ್ಯಾನ ಮಾಡ್ತಾ ಇರಬೇಕು, ಇಲ್ಲ ಜಪ ಮಾಡ್ತಾ ಇರಬೇಕು. ಪ್ರೇಯರ್ ಟೈಮ್ ಬಿಟ್ಟು ಬೇರೆ ಎಲ್ಲಾ ಟೈಮ್ ಪ್ರೇಯರ್ ಹಾಲ್ ಓಪನ್ ಇದೆ ಅಂದ್ರೆ ಸಾಕು, ತುಂಬಿರ್ಬೇಕು, ಜನ ಧ್ಯಾನ ಮಾಡ್ತಿರ್ಬೇಕು. ಇಂಥದ್ದೊಂದು ವಾತಾವರಣ ಊರಲ್ಲಿ ಬಂದ್ರೆ ನೋಡ್ತಾ 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 ಊರು ಜಾಗೃತವಾಗುತ್ತೆ. ಯಾಕೆಂದ್ರೆ ವಿವೇಕಾನಂದರು ಹೇಳ್ತಾರೆ, ಆಧ್ಯಾತ್ಮಿಕತೆ ಯಾವುದೇ ನಾಗರಿಕತೆಗೆ ಬೇರಿದ್ದಂತೆ, ಬೇರು ಗಟ್ಟಿಯಾದರೆ ರೆಂಬೆ, ಕೊಂಬೆ ಮತ್ತು ಹೂವು ಹಣ್ಣುಗಳು ತಾವಾಗೇ ಬಿಡುತ್ತವೆ. ಹಾಗೆ ಆಧ್ಯಾತ್ಮಿಕತೆ ಎನ್ನುವಂತಹದ್ದು ಒಂದು ಊರಲ್ಲಿ ಒಬ್ಬ ಮನುಷ್ಯನಲ್ಲಿ ಜಾಗೃತವಾದರೆ ಇನ್ನು ಸಣ್ಣ ಪುಟ್ಟ ಮಹಿಮೆಗಳೆಲ್ಲ ಅಲ್ಲಿ ಜಾಗೃತವಾಗುವುದಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಎಲ್ಲ ಆಶ್ರಮವನ್ನ ಮಾನ್ಯರು ನರೇಂದ್ರನಾಥ್ ಅವರು ಹೇಳಿದ್ರು, ಸುಮ್ಮನೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಕೊಡಿ, ಏನಾದ್ರು ಒಂದು ಜಾಗ ಕೊಡ್ತೀವಿ ಅಂತ. ಯಾವ ಆಫೀಸರ್ಗಳು ಹೀಗೆಲ್ಲ ಹೇಳಲ್ಲ, ನಿಮ್ಮೂರಿನ ಪುಣ್ಯ. ಹೀಗೆ ಸಾರ್ವಜನಿಕವಾಗಿ ವೇದಿಕೆ ಮೇಲಿಂದ ಎಲ್ಲರ ಮುಂದೆ ಆ ರೀತಿ ಹೇಳೋದು ನಾನು ಈ ಊರಲ್ಲೇ ಕಂಡಿದ್ದು. ಇಂಥ ಮಹನೀಯರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ಮತ್ತೆ ಮಾನ್ಯ ರೆಡ್ಡಿ ಅವರು ಇಷ್ಟು ಜಾಗ ಕೊಟ್ಟಿದ್ದಾರೆ, ಯಾರು ಕೊಡ್ತಾರೆ? ನಿಜಕ್ಕೂ ಕೂಡ ನಾನೇನು ಸುಳ್ಳು ಹೇಳ್ತಿಲ್ಲ. ಪಕ್ಕದಲ್ಲಿ ಕೂತಿದ್ದಾರೆ, ಹೊಗಳ್ಬೇಡೋಣ. ನಾನು ಹೊಗಳೋದಕ್ಕೆ ಪ್ರಸಿದ್ಧಿ ಅಲ್ಲ, ಬೈಯೋದಕ್ಕೆ ಫೇಮಸ್ ನಾನು. ಆದ್ರೆ ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮೆರಿಟ್, ವಿ ಮಸ್ಟ್ ರೆಕಾಗ್ನೈಸ್ ದಿ ಮೆರಿಟ್, ಅಕ್ಸೆಪ್ಟ್ ಇಟ್ ಅಂಡ್ ಬಿ ಗ್ರೇಟ್ಫುಲ್ ಟು ಇಟ್. ಯಾರೇ ಮಹಾತ್ಮರು ಒಂದು ಅದ್ಭುತವಾದಂತ ಒಂದು ನಿಲುವು ತಗೊಂಡ್ರು, 100 ಜನರಿಗೆ ಒಳ್ಳೇದಾದ ನಿಲುವು ತಗೊಂಡ್ರು ಅಂದ್ರೆ ಅದನ್ನ ನಾವು ಮೆಚ್ಚಬೇಕು, ಅದನ್ನ ಪ್ರಶಂಸಿಸಬೇಕು. ಇಂಥ ಕಾರ್ಯ ನಾನು ಮಾಡಬೇಕು ಅಂತ 10 ಜನರಲ್ಲಿ ಒಂದು ಪ್ರೇರಣೆ ಬರೋ ಹಾಗೆ ಅವರಿಗೆ ಮನ್ನಣೆ ಕೊಡಬೇಕು. ಆ ಒಂದು ಜವಾಬ್ದಾರಿಯಿಂದ ನಾನು ಈ ಮಾತು ಹೇಳ್ತಾ ಇದ್ದೇನೆ. ಈ ಜಾಗವನ್ನು ಕೊಟ್ಟಿದ್ದೆ, ಬಹಳ ಚೆನ್ನಾಗಿದೆ ವಾತಾವರಣ, ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಕಾಣುತ್ತೆ. ಹಾಗೆ ಆಶ್ರಮ ಇನ್ನು ಚೆನ್ನಾಗಿ ಬೆಳೆಯಲಿ. ಮುಂದಿನ ದಿನಮಾನದಲ್ಲಿ ಇಲ್ಲೂ ಕೂಡ ಒಂದು ಶ್ರೇಷ್ಠ ಮಟ್ಟದ ರಾಮಕೃಷ್ಣಾಶ್ರಮ ನಿರ್ಮಾಣಗೊಂಡು ಈ ಭಾಗದ ಜನರಲ್ಲಿ ಉನ್ನತ ಮಟ್ಟದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು ಹೇರಳವಾಗಿ ನೆಲೆಗೊಂಡ ಸ್ವರ್ಗೀಯವಾದಂತಹ ಒಂದು ಭೂಭಾಗ ಇದಾಗಲಿ ಅಂತ ನಾನು ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಮಾತೆ ಶಾರದಾ ದೇವಿಯವರಲ್ಲಿ, ಶ್ರೀಮತ್ ಸ್ವಾಮಿ ವಿವೇಕಾನಂದ